ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ದ್ವಿತೀಯ PUC ಇತಿಹಾಸದ ಅಧ್ಯಾಯ 4.3 ಆಗಿರುವಂತಹ ಮೌರ್ಯರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಪಠ್ಯ ಪುಸ್ತಕದ ವಿವರಣೆ ಸಮೇತವಾದಂತಹ ಒಂದು ಅಧ್ಯಾಯವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಡಿ. ಹಾಗೂ ಹಿಂದಿನ ಎಲ್ಲ ಅಧ್ಯಾಯಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಹಿಂದಿನ ಎಲ್ಲ ಅಧ್ಯಾಯಗಳನ್ನ ವೀಕ್ಷಿಸಿ. ಈ ಒಂದು ವಿಡಿಯೋದ ನಂತರ ಇದೇ ಅಧ್ಯಾಯದ ಮೇಲೆ ನಿಮಗೆ GK ಪ್ರಶ್ನೋತ್ತರಗಳ ವಿಡಿಯೋ ಲಭಿಸಲಿದೆ. ಬನ್ನಿ ತರಗತಿಯನ್ನ ಆರಂಭ ಮಾಡೋಣ. ಮೌರ್ಯರ ಕಾಲಾವಧಿಯನ್ನ ಇಲ್ಲಿ ಕೊಡಲಾಗಿದೆ. ಮೌರ್ಯರು ಸಾಮಾನ್ಯ ಶಕ ಪೂರ್ವ 324ರಿಂದ 180ರವರೆಗೆ, ಸಾಮಾನ್ಯ ಶಕ ಪೂರ್ವ 180ರವರೆಗೆ ಇವರು ಆಳ್ವಿಕೆಯನ್ನು ನಡೆಸಿದರು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ಈ ಒಂದು ಪ್ಯಾರಾಗ್ರಾಫ್ ಅನ್ನು ನೋಡೋಣ. ಮೌರ್ಯ ಸಾಮ್ರಾಜ್ಯವು ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯವಾಗಿದೆ. ಇಂಪಾರ್ಟೆಂಟು, ಭಾರತದ ಮೊಟ್ಟ ಮೊದಲ ಮಹಾನ್ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ. ಈ ಮೌರ್ಯರ ಅಧಿಕಾರದ ಅವಧಿಯಲ್ಲಿ ಅನೇಕ ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಏಕಚಕ್ರಾಧಿಪತ್ಯದ ಅಡಿಯಲ್ಲಿ ತರಲಾಯಿತು. ಮೊದಲ ಬಾರಿಗೆ ಭಾರತದ ರಾಜಕೀಯ ಐಕ್ಯತೆಯನ್ನ ಸಾಧಿಸಿತು. ಅಂದ್ರೆ ಭಾರತವು ಈ ಎಲ್ಲ ಒಂದು ಸಣ್ಣ ಪುಟ್ಟ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಏಕತೆಯನ್ನ ಸಾಧಿಸಿತು, ಐಕ್ಯತೆಯನ್ನ ಸಾಧಿಸಿತು. ಅಂದ್ರೆ ಒಂದೇ ಒಂದು ರಾಜರ ಆಡಳಿತಕ್ಕೆ ಒಳಪಟ್ಟಿತು. ಮೌರ್ಯರು ಭಾರತದ ವಾಯುವ್ಯ ಭಾಗವನ್ನ ವಿದೇಶಿಯರ ಆಳ್ವಿಕೆಯಿಂದ ಮುಕ್ತಗೊಳಿಸಿದ್ದಲ್ಲದೆ ಹಲವಾರು ಶತಮಾನಗಳ ಕಾಲ ಮುಂದುವರೆದಂತಹ ಏಕರೂಪದ ಆಡಳಿತವನ್ನ ಜಾರಿಗೆ ತಂದರು. ಅಂದ್ರೆ ತಮ್ಮ ಒಂದು ಸಾಮ್ರಾಜ್ಯದ ಎಲ್ಲೆಡೆ ಏಕರೂಪದ ಆಡಳಿತವನ್ನ ಇವರು ಜಾರಿಗೆ ತರ್ತಾರೆ. ಆಮೇಲೆ ಚಂದ್ರಗುಪ್ತ ಮೌರ್ಯ ವಂಶದ ಸ್ಥಾಪಕನಾಗಿದ್ದಾನೆ. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಏನೇನು ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ಹೈಲೈಟ್ ಮಾಡಿದ್ದೇನೆ. ಅವೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು. ನಿಮ್ಮ ಹತ್ರ ಪೆನ್ನು ನೋಟ್ಬುಕ್ ಇದ್ರೆ ಪಾಯಿಂಟ್ಸ್ ಮಾಡ್ತಾ ಹೋಗಿ. ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಮೌರ್ಯ ಸಾಮ್ರಾಜ್ಯದ ಒಂದು ರಾಜಧಾನಿ ಯಾವುದಾಗಿತ್ತು? ಪಾಟಲಿಪುತ್ರ ಅಥವಾ ಇಂದಿನ ಬಿಹಾರದ ಪಾಟ್ನಾ ಅಥವಾ ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಧರ್ಮಚಕ್ರ ಅವರ ರಾಜ ಲಾಂಛನವಾಗಿತ್ತು. ನೋಡಿ, ಧರ್ಮಚಕ್ರ ಮೌರ್ಯ ಸಾಮ್ರಾಜ್ಯದ ರಾಜ ಲಾಂಛನ ಆಗಿತ್ತು. ಹಾಗೂ ಬೌದ್ಧ ಧರ್ಮದ ಚಿಹ್ನೆಯು ಕೂಡ ಧರ್ಮಚಕ್ರ ಆಗಿದೆ ಅನ್ನೋದನ್ನ ನೀವು ಹಿಂದಿನ ಅಧ್ಯಾಯಗಳಲ್ಲಿ ನೆನಪು ಮಾಡಿಕೊಳ್ಬಹುದಾಗಿದೆ. ಬೌದ್ಧ ಧರ್ಮದ ಚಿಹ್ನೆ ಯಾವುದು? ಧರ್ಮಚಕ್ರ. ಹಾಗೂ ಜೈನ ಧರ್ಮದ ಚಿಹ್ನೆ ಯಾವುದು? ಸ್ವಸ್ತಿಕ್ ಅನ್ನೋದು ಜೈನ ಧರ್ಮದ ಚಿಹ್ನೆ ಆಗಿದೆ. ಈ ಒಂದು ಪೇಜ್ ನಲ್ಲಿ ಗಮನಿಸಿ, ಚಂದ್ರಗುಪ್ತ ಮೌರ್ಯನ ಮೂಲಕ್ಕೆ ಸಂಬಂಧಿಸಿದಂತೆ ಅನೇಕ ಸಿದ್ಧಾಂತಗಳಿವೆ. ಅಂದ್ರೆ ಪ್ರತಿಯೊಬ್ಬ ಒಂದು ಸಂಶೋಧಕಕಾರನು ಕೂಡ ತಮ್ಮದೇ ಒಂದು ಸಿದ್ಧಾಂತವನ್ನ ಮಂಡಿಸಿದ್ದಾರೆ ಚಂದ್ರಗುಪ್ತ ಮೌರ್ಯನ ಮೂಲದ ಬಗ್ಗೆ. ಇಲ್ಲಿ ಮೊದಲನೇ ಮೂಲವನ್ನ ನೋಡೋಣ. ವಿಶಾಖದತ್ತನ ಮುದ್ರಾ ರಾಕ್ಷಸ ಚಂದ್ರಗುಪ್ತ ಮೌರ್ಯನನ್ನ ಮಯೂರ ಸುತನೆಂದು ಕರೆದಿದೆ. ಇಂಪಾರ್ಟೆಂಟು, ಪರೀಕ್ಷಾ ದೃಷ್ಟಿಯಿಂದ ವೆರಿ 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 ಇಂಪಾರ್ಟೆಂಟು. ಚಂದ್ರಗುಪ್ತ ಮೌರ್ಯರನ್ನ ಮಯೂರ ಸುತನೆಂದು ಎಲ್ಲಿ ಕರೆಯಲಾಗಿದೆ? ಎಲ್ಲಿ ಅಂದ್ರೆ ಮುದ್ರಾ ರಾಕ್ಷಸದಲ್ಲಿ ಚಂದ್ರಗುಪ್ತ ಮೌರ್ಯನನ್ನ ಮಯೂರ ಸುತನೆಂದು ಕರೆಯಲಾಗಿದೆ. ಮಯೂರ್ ಅಂದ್ರೆ ನವಿಲು. ಓಕೆ, ಮಯೂರ ಸುತನೆಂದು ಕರೆಯಲಾಗಿದೆ. ಮುದ್ರಾ ರಾಕ್ಷಸವನ್ನ ಬರೆದವರು ಯಾರು? ವಿಶಾಖದತ್ತನ ಮುದ್ರಾ ರಾಕ್ಷಸ. ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆಂಟು. ನಂತರ ಜೈನ ಸಾಹಿತ್ಯವು ಅವನು ನವಿಲುಗಳನ್ನ ಸಾಕುವ ಅಥವಾ ಮಯೂರ ಪೋಷಕ ಪಂಗಡಕ್ಕೆ ಸೇರಿದವನು ಎಂದು ಹೇಳುತ್ತದೆ. ನೋಡಿ, ಇವೆಲ್ಲ ಚಂದ್ರಗುಪ್ತ ಮೌರ್ಯನ ಒಂದು ಮೂಲಕ್ಕಿರುವಂತಹ ಸಿದ್ಧಾಂತಗಳು. ಬೇರೆ ಬೇರೆಯವರು ಒಂದೊಂದು ಸಿದ್ಧಾಂತಗಳನ್ನ ಕೊಡ್ತಾರೆ. ಒಬ್ರು ಏನ್ ಹೇಳ್ತಾರೆ? ಚಂದ್ರಗುಪ್ತ ಮೌರ್ಯನನ್ನ ಮಯೂರ ಸುತನೆಂದು ಕರೆದ್ರೆ, ಇನ್ನೊಬ್ರು ಜೈನ ಸಾಹಿತ್ಯ ಏನನ್ನ ಹೇಳುತ್ತೆ? ನವಿಲುಗಳನ್ನ ಸಾಕುವಂತಹ ಅಥವಾ ಪೋಷಣೆ ಮಾಡುವಂತಹ ಪಂಗಡಕ್ಕೆ, ಜಾತಿಗೆ, ಜನಾಂಗಕ್ಕೆ ಸೇರಿದವನು ಇವನು ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತಾರೆ. ಮುಂದೆ ಮೂರನೇ ಸಿದ್ಧಾಂತ, ಮೌರ್ಯ ಎಂಬ ಪದವು ಮಗಧ ಸಾಮ್ರಾಜ್ಯದ ನಂದರಾಜನ ಉಪಪತ್ನಿ ಎನ್ನಲಾದಂತಹ ಮುರಾ ಎಂಬುವಳಿಂದ ಉತ್ಪತ್ತಿಯಾಗಿದೆ ಎನ್ನುವಂತಹ ಒಂದು ಸಿದ್ಧಾಂತವನ್ನ ಕೂಡ ಮಂಡನೆಯನ್ನ ಮಾಡ್ತಾರೆ. ನೋಡಿ, ಮೌರ್ಯ ಎನ್ನುವ ಪದ ಮಗಧ ಸಾಮ್ರಾಜ್ಯದ ನಂದರಾಜನ ಉಪಪತ್ನಿ, ಅವಳ ಹೆಸರು ಮುರಾ. ಇವಳ ಹೆಸರಿನಿಂದ ಮೌರ್ಯ ಅನ್ನುವಂತಹ ಪದ ಉತ್ಪತ್ತಿಯಾಗಿದೆ ಅನ್ನೋದನ್ನ ಸಿದ್ಧಾಂತವನ್ನ ಮಂಡಿಸ್ತಾರೆ. ನಾಲ್ಕನೇದು, ಬೌದ್ಧ ಸಾಹಿತ್ಯ ಮಹಾವಂಶದ ಪ್ರಕಾರ ಅವನು ಪಿಪ್ಪಲವನವನ್ನ ಆಳುತ್ತಿದ್ದ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು.
ಅಂತ ಬೌದ್ಧ ಸಾಹಿತ್ಯವಾದಂತಹ ಮಹಾವಂಶದಲ್ಲಿ ಬರೆಯಲಾಗಿದೆ. ಮಹಾವಂಶದಲ್ಲಿ ಏನು ಬರೆದಿದ್ದಾರೆ? ಅವನು ಪಿಪ್ಪಲವನವನ್ನ ಆಳುತ್ತಿದ್ದಂತಹ ಮೌರ್ಯ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅಂತ ಅನೇಕ ಇತಿಹಾಸಕಾರರು ಈ ಅಭಿಪ್ರಾಯವನ್ನ ಒಪ್ಪಿದ್ದಾರೆ. ಇಲ್ಲಿ ಬಲಗಡೆ ಗಮನಿಸಿ, 16 ಮಹಾಜನಪದಗಳು, ಒಟ್ಟಾರೆಯಾಗಿ ಮಹಾಜನಪದಗಳು ಎಷ್ಟಿವೆ? 16 ಅಥವಾ 16 ಮಹಾಜನಪದಾಸ್ ಅಂತ ಕರೀತಾರೆ. ಅವುಗಳಲ್ಲಿ ಹಲವು ಗಣರಾಜ್ಯಗಳಾಗಿದ್ದವು. ಗಣರಾಜ್ಯಗಳಂದ್ರೆ ಜನರಿಂದ ಆಯ್ಕೆಯಾಗುವಂತಹ ಒಂದು ರಾಜ್ಯಗಳಾಗಿದ್ದವು. ಬನ್ನಿ, ಜನಪದಗಳು ಮತ್ತು ಅವುಗಳ ರಾಜಧಾನಿಗಳು ಯಾವುದು ಅನ್ನೋದನ್ನ ಇಲ್ಲಿ ಪಟ್ಟಿಯನ್ನ ನೋಡ್ತಾ ಹೋಗೋಣ. ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಅಂಗ ಜನಪದ, ಅಂಗದ ರಾಜಧಾನಿ ಚಂಪ. ಎರಡನೇದಾಗಿ ಮಗಧ ಜನಪದ. ಈ ಮಗಧದ ಒಂದು ರಾಜಧಾನಿ ಯಾವುದಾಗಿತ್ತಂದ್ರೆ ರಾಜಗೃಹ ಮತ್ತು ಪಾಟಲಿಪುತ್ರ. ಇವೆರಡು ಮಗಧದ ರಾಜಧಾನಿಗಳಾಗಿದ್ದವು. ಮೂರನೇ ಒಂದು ಜನಪದ ಕಾಶಿ. ಕಾಶಿಯ ಒಂದು ರಾಜಧಾನಿ ವಾರಣಾಸಿಯಾಗಿತ್ತು. ಆಮೇಲೆ ಕೋಸಲದ ರಾಜಧಾನಿ ಸಾಕೇತ ಆಗಿತ್ತು. 5ನೆಯ ಜನಪದ ವಜ್ಜಿಯ ರಾಜಧಾನಿ ಕೂಡ ವಜ್ಜಿನೇ ಆಗಿತ್ತು. ಮಲ್ಲ ಜನಪದದ ಒಂದು ರಾಜಧಾನಿ ಕುಶಿ ನಗರವಾಗಿತ್ತು. ಚೇದಿ ಎಂಬ ಜನಪದದ ಒಂದು ರಾಜಧಾನಿ ತಿಸ್ವತಿರತಿ ಎನ್ನುವುದು ಚೇದಿ ಜನಪದದ ಒಂದು ರಾಜಧಾನಿಯಾಗಿತ್ತು. ವತ್ಸ ಎನ್ನುವುದು ಇದರ ಒಂದು ರಾಜಧಾನಿ ಕೌಸಾಂಬಿ. ಮುಂದೆ ಕುರು ಜನಪದ. ಈ ಒಂದು ಕುರು ಜನಪದದ ರಾಜಧಾನಿ ಇಂದ್ರಪ್ರಸ್ಥ. ಆಮೇಲೆ ಪಾಂಚಾಲ ಜನಪದದ ರಾಜಧಾನಿ ಕಂಪಿಲ. ಆಮೇಲೆ ಮತ್ಸ್ಯ ಜನಪದದ ಒಂದು ರಾಜಧಾನಿ ವಿರಾಟನಗರ. ಆಮೇಲೆ ಸುರಸೇನ ಜನಪದದ ರಾಜಧಾನಿ ಮಥುರ. ಆಮೇಲೆ ಅಸ್ಮಾಕ ಜನಪದದ ರಾಜಧಾನಿ ಪೊಟನ. ಆವಂತಿ ಜನಪದದ ರಾಜಧಾನಿ ಉಜ್ಜಯಿನಿ. ಗಾಂಧಾರ ಜನಪದದ ರಾಜಧಾನಿ ತಕ್ಷಶಿಲಾ. ಕಾಂಬೋಜ ಜನಪದ ರಾಜಧಾನಿ ರಾಜಪುರ. ಇವುಗಳನ್ನು ನೀವು ಪುನಃ ಒಂದು ಪೇಪರ್ ಅಲ್ಲಿ ಬರೆದು ತೆಗೆದ್ರೆ ಮಾತ್ರ ನಿಮಗೆ ಪರೀಕ್ಷೆಯಲ್ಲಿ ನೆನಪು ಬರುತ್ತೆ. ಯಾವುದೇ ಒಂದು ಶಾರ್ಟ್ ಕಟ್ಸ್ ಗಳನ್ನ ಬಳಸಿದ್ರೆ ನಿಮಗೆ ಪರೀಕ್ಷೆಯಲ್ಲಿ ನೆನಪು ಬರಲ್ಲ. ಪದೇ ರಿಪೀಟ್ ಆಗಿ ರಿವಿಷನ್ ಮಾಡಿ ಪಕ್ಕ ನೆನಪುಳಿಯುತ್ತೆ. ಮೌರ್ಯರ ಬಗ್ಗೆ ಇತಿಹಾಸವನ್ನ ತಿಳಿಯುವಂತಹ ಒಂದು ಆಧಾರಗಳು ಯಾವುದು? ಮೌರ್ಯರ ಇತಿಹಾಸವನ್ನ ತಿಳಿಯಲು ನಮಗೆ ಸಹಾಯಕವಾಗಿರುವಂತಹ ಪ್ರಮುಖ ಆಧಾರಗಳು ಯಾವುದಂದ್ರೆ, ಮೊದಲನೇದಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದ ಮೂಲಕ ಮೌರ್ಯರ ಇತಿಹಾಸವನ್ನು ತಿಳಿಯಬಹುದಾಗಿದೆ. ಆಮೇಲೆ ಮೆಗಾಸ್ಥಾನಿಸನ ಇಂಡಿಕಾ ಗ್ರಂಥದಿಂದ ಕೂಡ ನಾವು ಮೌರ್ಯರ ಇತಿಹಾಸದ ಬಗ್ಗೆ ತಿಳಿಯಬಹುದಾಗಿದೆ. ವಿಶಾಖದತ್ತನ ಮುದ್ರಾ ರಾಕ್ಷಸದಿಂದಲೂ ಕೂಡ ನಾವು ಒಂದು ಆಧಾರವನ್ನ ಮೌರ್ಯರ ಇತಿಹಾಸವನ್ನ ತಿಳಿಯಬಹುದಾಗಿದೆ. ಅಶೋಕನ ಶಾಸನಗಳು, ಸ್ಮಾರಕಗಳು, ಸಿಲೋನಿನ ಅಥವಾ ಶ್ರೀಲಂಕಾದ ಕೃತಿಗಳಾದಂತಹ ದೀಪವಂಶ ಮತ್ತು ಮಹಾವಂಶದ ಮೂಲಕ ಭಾರತದಲ್ಲಿ ಮೌರ್ಯರ ಇತಿಹಾಸ ಅಥವಾ ಭಾರತದಲ್ಲಿ ಮೌರ್ಯರ ಒಂದು ಸಾಮ್ರಾಜ್ಯ ಇತ್ತು ಅನ್ನೋದರ ಒಂದು ಸಾಕ್ಷಿಗಳಾಗಿವೆ, ಪ್ರೂಫ್ಗಳಾಗಿವೆ, ಆಧಾರಗಳಾಗಿವೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದಾಗಿದೆ. ಇನ್ನೊಮ್ಮೆ ಹೇಳ್ತೀನಿ, ಕೌಟಿಲ್ಯನ ಅರ್ಥಶಾಸ್ತ್ರ, ಮೆಗಾಸ್ಥಾನಿಸನ ಇಂಡಿಕಾ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಮುಂದೆ ಅಶೋಕನ ಶಾಸನಗಳು, ಸ್ಮಾರಕಗಳು ಮತ್ತು ಶ್ರೀಲಂಕಾದಲ್ಲಿ ಒಂದು ಪತ್ತೆಯಾದಂತಹ ಕೃತಿಗಳಾದಂತಹ ದೀಪವಂಶ ಮತ್ತು ಮಹಾವಂಶಗಳ ಮೂಲಕ ಮೌರ್ಯರ ಇತಿಹಾಸವನ್ನು ನಾವು ತಿಳಿಯಬಹುದಾಗಿದೆ. ಮುಂದೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಇಲ್ಲಿ ತಿಳಿತಾ ಹೋಗೋಣ. ಚಂದ್ರಗುಪ್ತ ಮೌರ್ಯನ ಒಂದು ಕಾಲ ಸಾಮಾನ್ಯ ಶಕ ಪೂರ್ವ 324ರಿಂದ 300ರವರೆಗೆ ಇವನು ಒಂದು ಆಡಳಿತವನ್ನ ಮಾಡಿದ. ಒಟ್ಟು ಇಲ್ಲಿ 24 ವರ್ಷ ಇವನು ಆಡಳಿತವನ್ನ ಮಾಡ್ತಾನೆ. ಮುಂದೆ ಇಲ್ಲಿ ಗಮನಿಸಿ, ಇವನು ಮೌರ್ಯ ವಂಶದ ಅಥವಾ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಯಾರು? ಚಂದ್ರಗುಪ್ತ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಆದಾಗ್ಯೂ ಚಂದ್ರಗುಪ್ತ ಮೌರ್ಯನ ಬಗೆಗೆ ತಿಳಿದಿರುವ ಸಂಗತಿ ತುಂಬಾ ಕಡಿಮೆಯಾಗಿದೆ. ಇವನು ಸ್ಥಾಪಕನಾಗಿದ್ರು ಕೂಡ ಇವನ ಬಗ್ಗೆ ಅಷ್ಟಾಗಿ ಒಂದು ಮಾಹಿತಿ ತಿಳಿದಿಲ್ಲ. ತಂದೆಯನ್ನ ಕಳೆದುಕೊಂಡಿದ್ದ ಚಂದ್ರಗುಪ್ತ ಮೌರ್ಯನನ್ನ ತಕ್ಷಶಿಲೆಯ ಬ್ರಾಹ್ಮಣನಾದಂತಹ ಚಾಣಕ್ಯನು ಕರೆದೊಯ್ದು ಅಗತ್ಯ ಶಿಕ್ಷಣವನ್ನ ನೀಡಿದ. ನೋಡಿ, ಚಾಣಕ್ಯನು ಚಂದ್ರಗುಪ್ತನನ್ನ ತನ್ನ ಒಂದು ತಕ್ಷಶಿಲೆಯ ಬ್ರಾಹ್ಮಣನಾದಂತಹ ಚಾಣಕ್ಯನು ಕರೆದೊಯ್ದು ಚಂದ್ರಗುಪ್ತ ಮೌರ್ಯನಿಗೆ ಒಂದು ಅಗತ್ಯವಾದಂತಹ ಶಿಕ್ಷಣವನ್ನ ನೀಡುತ್ತಾನೆ. ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸುವಲ್ಲಿ ಆತನು ಚಂದ್ರಗುಪ್ತ ಮೌರ್ಯನಿಗೆ ಸಹಾಯವನ್ನ ಮಾಡ್ತಾನೆ. ಅಂದ್ರೆ ಇಲ್ಲಿ ಏನಂದ್ರೆ, ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸುವಲ್ಲಿ ಚಾಣಕ್ಯನು ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡ್ತಾನೆ. ಮುಂದೆ ಗಮನಿಸಿ, ಪಂಜಾಬ್ ಮತ್ತು ಮಗಧಗಳ ದಿಗ್ವಿಜಯ.
ಚಾಣಕ್ಯನ ಮಾರ್ಗದರ್ಶನದ ಅಡಿಯಲ್ಲಿ ಚಂದ್ರಗುಪ್ತನು ಒಂದು ಬಲಿಷ್ಠ ಸೈನ್ಯವನ್ನ ಕಟ್ಟಿದ. ಅವನು ಪಂಜಾಬಿನ ಸಣ್ಣ ರಾಜರುಗಳನ್ನ ಸೋಲಿಸಿ ಅದನ್ನ ವಶಪಡಿಸಿಕೊಂಡ. ಅನಂತರ ಮಗಧ ಸಾಮ್ರಾಜ್ಯದ ಮೇಲೆ ಕೂಡ ದಾಳಿಯನ್ನ ಮಾಡ್ತಾನೆ. ಚಂದ್ರಗುಪ್ತ ಮೌರ್ಯನು ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ನಂದರ ಕೊನೆಯ ದೊರೆ ಧನನಂದನನ್ನ ಕೊಂದು ಆತನ ಕ್ರೂರ ಆಡಳಿತವನ್ನ ಕೊನೆಗಾಣಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನ ಹಾಕಿದ. ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಒಂದು ಮೌರ್ಯ ಸಾಮ್ರಾಜ್ಯವನ್ನ ಹೇಗೆ ಸ್ಥಾಪನೆ ಮಾಡಲಾಯ್ತಂದ್ರೆ ನಂದರ ಕೊನೆಯ ದೊರೆಯಾಗಿರುವಂತಹ ಧನನಂದನನ್ನ ಅವನನ್ನ ಕೊಂದು ಒಂದು ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಲಾಯಿತು. ಮುಂದೆ ಗಮನಿಸಿ, ಸೆಲ್ಯೂಕಸ್ನೊಂದಿಗಿನ ಯುದ್ಧ. ಅಲೆಕ್ಸಾಂಡರ್ನು ಭಾರತದ ವಾಯುವ್ಯ ಭಾಗಗಳ ಮೇಲೆ ತನ್ನ ಆಧಿಪತ್ಯವನ್ನ ಸ್ಥಾಪಿಸಿ, ಇಲ್ಲಿ ಚಿತ್ರದಲ್ಲಿ ಗಮನಿಸಿ, ಭಾರತದ ವಾಯುವ್ಯ ಭಾಗಗಳಂದ್ರೆ ಇವೆಲ್ಲ ಭಾರತದ ಒಂದು ವಾಯುವ್ಯ ಭಾಗ ಆಗಿದೆ. ಇವುಗಳಲ್ಲಿ ಅಲೆಕ್ಸಾಂಡರ್ನು ಒಂದು ತನ್ನ ಆಧಿಪತ್ಯವನ್ನ ಸ್ಥಾಪಿಸಿ ಅವುಗಳನ್ನ ಆಳಲು ತನ್ನ ಪ್ರತಿನಿಧಿಗಳನ್ನ ಅಥವಾ ಗವರ್ನರ್ಗಳನ್ನ ನೇಮಿಸಿ ಹೋಗಿದ್ದ. ಯಾಕಂದ್ರೆ ಅಲೆಕ್ಸಾಂಡರ್ನು ದೊಡ್ಡ ಒಂದು ಸಾಮ್ರಾಟನಾಗಿರೋದ್ರಿಂದ ಅವನೇ ಇದ್ದು ಇಲ್ಲಿ ಆಡಳಿತ ನೋಡ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಅವನು ತನ್ನ ಪ್ರತಿನಿಧಿಗಳನ್ನ ಇಲ್ಲಿ ನೇಮಿಸಿ ಹೊರಟೋಗಿದ್ದ. ಚಂದ್ರಗುಪ್ತ ಮೌರ್ಯನು ಅವರನ್ನ ಸೋಲಿಸಿ, ಈ ಒಂದು ಪ್ರತಿನಿಧಿಗಳನ್ನ ಸೋಲಿಸಿ ಅವರ ಪ್ರದೇಶಗಳನ್ನ ತನ್ನ ಸಾಮ್ರಾಜ್ಯದಲ್ಲಿ, ಮೌರ್ಯ ಸಾಮ್ರಾಜ್ಯದಲ್ಲಿ ಚಂದ್ರಗುಪ್ತ ಮೌರ್ಯನು ವಿಲೀನಗೊಳಿಸಿದನು. ಅಲೆಕ್ಸಾಂಡರನ ಮರಣಾನಂತರ ಅಥವಾ ಅಲೆಕ್ಸಾಂಡರ್ ನಿಧನನಾದ ನಂತರ ಮಧ್ಯ ಏಷ್ಯಾದಲ್ಲಿನ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯೂಕಸ್ ಅಧಿಪತಿಯಾದ. ಅಂದ್ರೆ ಅಲೆಕ್ಸಾಂಡರ್ ನಿಧನ ಹೊಂದಿದ ನಂತರ ಅವನ ಒಂದು ಪ್ರತಿನಿಧಿ ಸೆಲ್ಯೂಕಸ್ ಅಧಿಪತಿಯಾದ. ಸಾಮಾನ್ಯ ಶಕ ಪೂರ್ವ 305ರಲ್ಲಿ ಅಲೆಕ್ಸಾಂಡರ್ ಹೊಂದಿದ್ದ ಭಾರತೀಯ ಪ್ರದೇಶಗಳನ್ನ ಪುನಃ ವಶಪಡಿಸಿಕೊಳ್ಳಲು ಸಿಂಧೂ ನದಿಯನ್ನ ದಾಟಿ ಸೆಲ್ಯೂಕಸ್ ಬಂದ. ನೋಡಿ, ಅಲೆಕ್ಸಾಂಡರ್ ಹೊಂದಿದ್ದಂತಹ ಒಂದು ಪ್ರದೇಶಗಳನ್ನ ಮತ್ತೆ ವಶಪಡಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಸೆಲ್ಯೂಕಸ್ ಮತ್ತೆ ಸಿಂಧೂ ನದಿ ದಾಟಿ ಭಾರತದ ಕಡೆಗೆ ಬರ್ತಾನೆ. ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ ನನ್ನ ಸೋಲಿಸ್ತಾನೆ. ಆದ್ದರಿಂದ ಸೆಲ್ಯೂಕಸ್ ಚಂದ್ರಗುಪ್ತನೊಂದಿಗೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಅದರಂತೆ ಅವನು ಕಾಬೂಲ್ ಅಂದ್ರೆ ಇಲ್ಲಿ ಅಫ್ಘಾನಿಸ್ತಾನದ ಚಿತ್ರದಲ್ಲಿ ಗಮನಿಸಿ, ಈ ಒಂದು ಭಾಗದಲ್ಲಿರುವಂತಹ ಕಾಬೂಲ್, ಅಫ್ಘಾನಿಸ್ತಾನ, ಕಂದಹಾರ ಮತ್ತು ಬಲೂಚಿಸ್ತಾನಗಳನ್ನು ಒಳಗೊಂಡಂತಹ, ಕಂದಹಾರ ಕೂಡ ಅಫ್ಘಾನಿಸ್ತಾನದಲ್ಲಿದೆ, ಬಲೂಚಿಸ್ತಾನ ಪಾಕಿಸ್ತಾನದಲ್ಲಿದೆ. ಹೀಗೆ ಈ ಒಂದು ಕಾಬೂಲ್, ಅಫ್ಘಾನಿಸ್ತಾನ, ಕಂದಹಾರ ಮತ್ತು ಬಲೂಚಿಸ್ತಾನಗಳನ್ನು ಒಳಗೊಂಡಂತಹ ಒಂದು ವಿಸ್ತಾರವಾದ ಪ್ರದೇಶವನ್ನ ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯೂಕಸ್ ಅನ್ನು ನೀಡ್ತಾನೆ ಒಂದು ಒಪ್ಪಂದದ ಮೂಲಕ. ಆಮೇಲೆ ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯೂಕಸ್ ಅನ್ನು ತನ್ನ ಮಗಳನ್ನ ಮದುವೆ ಕೂಡ ಮಾಡಿಕೊಡ್ತಾನೆ. ಇಂಪಾರ್ಟೆಂಟು, ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯೂಕಸ್ ಅನ್ನು ತನ್ನ ಮಗಳನ್ನ ಮದುವೆ ಮಾಡಿಕೊಡ್ತಾನೆ. ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಯುದ್ಧ ತರಬೇತಿಯನ್ನ ಹೊಂದಿದ್ದಂತಹ 500 ಆನೆಗಳನ್ನ ಸೆಲ್ಯೂಕಸನಿಗೆ ಬಳುವಳಿಯಾಗಿ ನೀಡ್ತಾನೆ, ಗಿಫ್ಟ್ ಆಗಿ ನೀಡ್ತಾನೆ. ಸೆಲ್ಯೂಕಸನು ಮೌರ್ಯರೊಂದಿಗೆ ಸ್ನೇಹ ಸಂಬಂಧವನ್ನ ಹೊಂದಿದ್ದ ಮತ್ತು ಮೆಗಾಸ್ತಾನಿಸನನ್ನ ಪಾಟಲಿಪುತ್ರಕ್ಕೆ ಅಥವಾ ಒಂದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿಗೆ ರಾಯಭಾರಿಯನ್ನಾಗಿ ಸೆಲ್ಯೂಕಸನು ಮೆಗಾಸ್ತಾನಿಸನನ್ನ ಕಳುಹಿಸಿದ್ದನು. ಮೆಗಾಸ್ತಾನಿಸನೇ ಒಂದು ಇಂಡಿಕಾ ಎನ್ನುವಂತಹ ಒಂದು ಗ್ರಂಥವನ್ನು ಬರೀತಾನೆ. ಇದು ಕೂಡ ಒಂದು ಮೌರ್ಯರ ಇತಿಹಾಸವನ್ನು ತಿಳಿಯುವುದಕ್ಕೆ ಸಹಾಯಕವಾಗುವಂತಹ ಒಂದು ಆಧಾರವಾಗಿದೆ. ಮುಂದೆ ಕೆಳಗಡೆ ನೋಡಿ, ಚಂದ್ರಗುಪ್ತ ಮೌರ್ಯನು ಇನ್ನೂ ಅನೇಕ ಸೇನಾ ದಿಗ್ವಿಜಯಗಳನ್ನ ಕೈಗೊಂಡು ಒಂದು ಬೃಹತ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದನೆಂದು ಹೇಳಲಾಗಿದೆ. ಆದರೆ ಆ ಎಲ್ಲ ದಿಗ್ವಿಜಯಗಳ ಬಗ್ಗೆ ನಾವು ಸ್ಪಷ್ಟವಾದಂತಹ ಚಿತ್ರಣವನ್ನ ಹೊಂದಿಲ್ಲ. ಯಾಕಂದ್ರೆ ಅವುಗಳ ಒಂದು ಏನು ಸಾಮ್ರಾಜ್ಯಗಳನ್ನ ಸ್ಥಾಪಿಸಿದ್ದಾನೆ ಅಥವಾ ದಿಗ್ವಿಜಯಗಳನ್ನ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ಒಂದು ನಿಖರ ಆಧಾರಗಳು ದೊರೆತಿಲ್ಲ. ಅದೇ ರೀತಿಯಾಗಿ ಆತನ ಸಾಮ್ರಾಜ್ಯದ ಎಲ್ಲೆಗಳನ್ನ ಅಥವಾ ಗಡಿಗಳನ್ನ ಸ್ಪಷ್ಟವಾಗಿ ಗುರುತಿಸಲು ಕೂಡ ಯಾರಿಗೂ ಇಲ್ಲಿಯವರೆಗೆ ಸಾಧ್ಯವಾಗಿಲ್ಲ. ಗಡಿಗಳನ್ನ ಹೇಗೆ ಗುರುತಿಸ್ತಾರೆ? ಈ ಕಡೆ ಚಿತ್ರದಲ್ಲಿ ಗಮನಿಸಿ, ಭಾರತದ ಯಾವುದೇ ಒಂದು ಭಾಗದಲ್ಲಿ ಚಂದ್ರಗುಪ್ತ ಮೌರ್ಯನ ಒಂದು ಕಾಲದ ಶಾಸನಗಳು, ಯಾವುದೇ ಒಂದು ಶಿಲಾಶಾಸನಗಳು, ಬಂಡೆ ಶಾಸನಗಳು ಏನಾದ್ರೂ ಸಿಕ್ಕಿದ್ರು ಕೂಡ ಇವನ ಒಂದು ವ್ಯಾಪ್ತಿ ಇಲ್ಲಿಯವರೆಗೆ ಇತ್ತು ಅಂತ ಕೂಡ ಹೇಳ್ಬಹುದು. ಆದರೆ ಅವನ ಒಂದು ಸಾಮ್ರಾಜ್ಯದ ಗಡಿಗಳನ್ನು ಗುರುತಿಸುವುದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅವನಿಗೆ ಸಂಬಂಧಿಸಿದಂತಹ ಏನೇ ಶಾಸನಗಳು ಕೂಡ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಮುಂದೆ ಕೆಳಗಡೆ ಪ್ಯಾರಾಗ್ರಾಫ್ ಅಲ್ಲಿ ಗಮನಿಸಿ, ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತನು ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನ ತ್ಯಜಿಸಿ ಜೈನ ವಿದ್ವಾಂಸ ಭದ್ರ ಬಾಹುವಿನ ಪ್ರಭಾವದಿಂದ ಜೈನ ಧರ್ಮವನ್ನ ಸ್ವೀಕರಿಸಿದ. ಇಂಪಾರ್ಟೆಂಟು, ಚಂದ್ರಗುಪ್ತ ಮೌರ್ಯನು ಭದ್ರ ಬಾಹುವಿನ ಪ್ರಭಾವದಿಂದಾಗಿ ಜೈನ ಧರ್ಮವನ್ನು ಸ್ವೀಕರಿಸ್ತಾನೆ. ತನ್ನ ಕೊನೆಯ ದಿನಗಳನ್ನ ಕರ್ನಾಟಕದ ಶ್ರವಣ ಬೆಳಗೊಳದಲ್ಲಿ ಕಳೆದ ಮತ್ತು ಸಾಮಾನ್ಯ ಶಕ ಪೂರ್ವ 300ರಲ್ಲಿ
ಸಲ್ಲೇಖನವನ್ನ ಆಚರಿಸಿ ಪ್ರಾಣ ತ್ಯಾಗವನ್ನ ಚಂದ್ರಗುಪ್ತ ಮೌರ್ಯನು ಮಾಡ್ತಾನೆ. ಆತನು ನೆಲೆಸಿದ್ದಂತಹ ಒಂದು ಬೆಟ್ಟವನ್ನ ಚಂದ್ರಗಿರಿ ಬೆಟ್ಟ ಅಂತ ಕರೀತಾರೆ. ಆತನಿಂದ ನಿರ್ಮಿಸಲ್ಪಟ್ಟಂತಹ ದೇವಾಲಯವು ಚಂದ್ರಗುಪ್ತ ಬಸದಿ ಎಂದು ಕೂಡ ಹೆಸರಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು. ಚಂದ್ರಗುಪ್ತ ಮೌರ್ಯನು ಕರ್ನಾಟಕಕ್ಕೆ ತನ್ನ ಕೊನೆಯ ದಿನಗಳಲ್ಲಿ ಭೇಟಿ ನೀಡಿದ್ದ. ಆಮೇಲೆ ಅವನು ಯಾಕೆ ಭೇಟಿ ನೀಡಿದ್ದ, ಯಾಕೆ ಬಂದಿದ್ದ ಅಂದ್ರೆ ತನ್ನ ಕೊನೆಯ ದಿನಗಳಲ್ಲಿ ಜೈನ ವಿದ್ವಾಂಸರಾಗಿರುವಂತಹ ಭದ್ರಬಾಹುವಿನ ಒಂದು ಪ್ರಭಾವದಿಂದಾಗಿ ಜೈನ ಧರ್ಮವನ್ನು ಸ್ವೀಕರಿಸಿ ಭದ್ರಬಾಹುವಿನೊಡನೆ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಚಂದ್ರಗುಪ್ತ ಮೌರ್ಯನು ಬರ್ತಾನೆ. ಅಲ್ಲಿ ಸಲ್ಲೇಖನ ವ್ರತವನ್ನ ಸಾಮಾನ್ಯ ಶಕ ಪೂರ್ವ 300ರಲ್ಲಿ ಆಚರಿಸಿ ಪ್ರಾಣ ತ್ಯಾಗವನ್ನ ಮಾಡ್ತಾನೆ. ಅವನು ಒಂದು ನೆಲೆಸಿದ್ದಂತಹ ಒಂದು ಬೆಟ್ಟವನ್ನ ಚಂದ್ರಗಿರಿ ಬೆಟ್ಟ ಅಂತ ಕರೀತಾರೆ. ಆತನಿಂದ ನಿರ್ಮಿಸಲ್ಪಟ್ಟಂತಹ ದೇವಾಲಯವನ್ನ ಚಂದ್ರಗುಪ್ತ ಬಸದಿ ಅಂತ ಕೂಡ ಕರೀತಾರೆ. ಮುಂದೆ ಕೌಟಿಲ್ಯನ ಬಗ್ಗೆ ತಿಳಿತಾ ಹೋಗೋಣ, ಅಥವಾ ಇವನ ಹೆಸರು ವಿಷ್ಣುಗುಪ್ತ ಅಂತ ಕರೀತಾರೆ. ಕೌಟಿಲ್ಯನು ಪ್ರಾಚೀನ ಭಾರತದ ಒಬ್ಬ ಹೆಸರಾಂತ ರಾಜನೀತಿ ನಿಪುಣ ಅಥವಾ ಅರ್ಥಶಾಸ್ತ್ರಜ್ಞನಾಗಿದ್ದಾನೆ. ಆತನು ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರಿನಿಂದಲೂ ಕೂಡ ಪ್ರಸಿದ್ಧನಾಗಿದ್ದಾನೆ. ನೋಡಿ, ಕೌಟಿಲ್ಯನಿಗೆ ಚಾಣಕ್ಯ ಅಂತ ಕೂಡ ಕರೀತಾರೆ, ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ, ಕೌಟಿಲ್ಯ ಅಂತ ಕೂಡ ಕರೀತಾರೆ. ನಂದರನ್ನ ಪದಚ್ಯುತಿಗೊಳಿಸುವಲ್ಲಿ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಕೌಟಿಲ್ಯನು ಅಥವಾ ಚಾಣಕ್ಯನು ಬಹುಮುಖ್ಯ ಪಾತ್ರವನ್ನ ವಹಿಸಿದ್ದಾನೆ. ಅಂದ್ರೆ ಕೌಟಿಲ್ಯನು ಒಂದು ಚಂದ್ರಗುಪ್ತ ಮೌರ್ಯನಿಗೆ ಸಹಾಯವನ್ನ ಮಾಡಿ ನಂದರನ್ನ ಪದಚ್ಯುತಗೊಳಿಸಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಚಂದ್ರಗುಪ್ತ ಮೌರ್ಯನಿಗೆ ಕೌಟಿಲ್ಯನು ಸಹಾಯ ಮಾಡ್ತಾನೆ. ಸುವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆಯ ರಚನೆಗೆ ಬಹುಮುಖ್ಯವಾಗಿ ಕೌಟಿಲ್ಯನು ಕಾರಣವಾಗಿದ್ದಾನೆ. ಕೌಟಿಲ್ಯನು ಅರ್ಥಶಾಸ್ತ್ರವನ್ನ ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು. ಕೌಟಿಲ್ಯನು ಅರ್ಥಶಾಸ್ತ್ರವನ್ನ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾನೆ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲರಾಗಿದ್ದಂತಹ ಡಾಕ್ಟರ್ ಶ್ಯಾಮಾಶಾಸ್ತ್ರಿಯವರು 1905ರಲ್ಲಿ ಈ ಗ್ರಂಥವನ್ನ ಸಂಶೋಧಿಸಿ ಅದರ ಇಂಗ್ಲಿಷ್ ಭಾಷಾಂತರವನ್ನ 1909ರಲ್ಲಿ ಪ್ರಕಟಿಸಿದರು. ಯಾವುದರದು? ಕೌಟಿಲ್ಯನ ಅರ್ಥಶಾಸ್ತ್ರ ಸಂಸ್ಕೃತದಲ್ಲಿ ಇದ್ದಿದ್ದನ್ನ ಇಂಗ್ಲಿಷ್ ಭಾಷಾಂತರವನ್ನ 1909ರಲ್ಲಿ ಪ್ರಕಟಣೆ ಮಾಡಿದ್ರು. ಇದರಲ್ಲಿಯ ವಿಷಯಗಳನ್ನ 3 ಪ್ರಮುಖ ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಯಾವುದು ಒಂದು ಅರ್ಥಶಾಸ್ತ್ರದಲ್ಲಿರುವಂತಹ ಒಂದು ಪ್ರಮುಖ 3 ಭಾಗಗಳು ಯಾವುದಂದ್ರೆ, ಮೊದಲ ಭಾಗ ರಾಜ, ಆತನ ಸಲಹಾ ಸಮಿತಿ ಮತ್ತು ಸರ್ಕಾರವನ್ನ ತಿಳಿಸುತ್ತೆ. ಇಂಪಾರ್ಟೆಂಟು. ಕೌಟಿಲ್ಯನ ಅರ್ಥಶಾಸ್ತ್ರದ ಮೊದಲನೇ ಭಾಗ ರಾಜನ ಬಗ್ಗೆ ಮತ್ತು ಆತನ ಸಲಹಾ ಸಮಿತಿಯ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ಆ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಎರಡನೇ ಭಾಗ, ಪುಸ್ತಕದಲ್ಲಿರುವ ಎರಡನೇ ಭಾಗ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳನ್ನ ಕುರಿತದ್ದಾಗಿದೆ. ನಾಗರಿಕ ಅಂದ್ರೆ ಸಿವಿಲ್, ಅಪರಾಧಿ ಅಂದ್ರೆ ಕ್ರಿಮಿನಲ್ ಕಾನೂನು ಮತ್ತು ಸಿವಿಲ್ ಕಾನೂನುಗಳ ಬಗ್ಗೆ ಎರಡನೇ ಭಾಗದಲ್ಲಿ ಅರ್ಥಶಾಸ್ತ್ರದಲ್ಲಿ ಬರೆಯಲಾಗಿದೆ. ಮೂರನೇ ಭಾಗವು ಅಂತಾರಾಜ್ಯ ಕಾನೂನು, ರಾಯಭಾರ ನೀತಿ ಮತ್ತು ಯುದ್ಧದ ಬಗೆಗೆ ತಿಳಿಸುತ್ತದೆ. ಅಂತಾರಾಜ್ಯ ಕಾನೂನು ಅಂದ್ರೆ ಒಂದು ರಾಜ್ಯ ಮತ್ತು ಇನ್ನೊಂದು ರಾಜ್ಯಗಳ ನಡುವೆ ಇರುವಂತಹ ಒಂದು ಅಂತಾರಾಜ್ಯ ಕಾನೂನು. ರಾಯಭಾರ ನೀತಿ ಅಂದ್ರೆ ರಾಯಭಾರಿಗಳ ಒಂದು ನೀತಿಗಳನ್ನ ಮತ್ತು ಯುದ್ಧಗಳ ಬಗೆಯನ್ನ ಮೂರನೇ ಭಾಗದಲ್ಲಿ, ಅರ್ಥಶಾಸ್ತ್ರದ ಮೂರನೇ ಭಾಗದಲ್ಲಿ ಕೌಟಿಲ್ಯನು ತಿಳಿಸಿದ್ದಾನೆ. ಮುಂದೆ ಕೆಳಗಡೆ ಗಮನಿಸಿ. ಅರ್ಥಶಾಸ್ತ್ರವು ರಾಜ್ಯದ ಪ್ರಮುಖವಾದಂತಹ 7 ಅಂಗಗಳ ಬಗ್ಗೆ ತಿಳಿಸುತ್ತದೆ. 7 ಅಂಗಗಳಿಗೆ ಸಪ್ತಾಂಗ ಅಂತ ಕರೀತಾರೆ. ಆಮೇಲೆ ರಾಜ್ಯದ ಪ್ರಮುಖವಾದಂತಹ 7 ಅಂಗಗಳು ಅಥವಾ ಸಪ್ತಾಂಗಗಳು ಯಾವುದು? ಮೊದಲನೇದು ರಾಜ ಅಂದ್ರೆ ರಾಜಪ್ರಭುತ್ವ, ಮಂತ್ರಿ ಅಂದ್ರೆ ಸಲಹಾ ಸಮಿತಿ, ಜನಪದ ಅಂದ್ರೆ ಜನಸಂಖ್ಯೆ ಮತ್ತು ಭೂಪ್ರದೇಶ, ದುರ್ಗ ಅಂದ್ರೆ ಕೋಟೆ, ಕೋಶ ಅಂದ್ರೆ ಖಜಾನೆ, ಬಲ ಅಂದ್ರೆ ಸೇನೆ, ಮಿತ್ರ ಅಂದ್ರೆ ಮಿತ್ರ ರಾಜ್ಯ. ಇವೆಲ್ಲವೂ ಅರ್ಥಶಾಸ್ತ್ರವು ತಿಳಿಸುವಂತಹ ಒಂದು ಪ್ರಮುಖವಾದಂತಹ 7 ಅಂಗಗಳು ಅಥವಾ ಸಪ್ತಾಂಗಗಳು ಆಗಿವೆ. ಮುಂದೆ ಬಿಂದುಸಾರ. ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ ಅವನ ಮಗ ಬಿಂದುಸಾರನಾಗಿದ್ದಾನೆ. ಇಂಪಾರ್ಟೆಂಟು. ಚಂದ್ರಗುಪ್ತನ ಮಗ ಬಿಂದುಸಾರನ ಮಗ ಅಶೋಕ. ಬಿಂದುಸಾರನು ಅವನು ಸಾಮಾನ್ಯ ಶಕ ಪೂರ್ವ 300ರಿಂದ 273ರವರೆಗೆ ಆಳ್ವಿಕೆಯನ್ನ ಮಾಡ್ತಾನೆ. ಬಿಂದುಸಾರನ ಬಗ್ಗೆ ಹೆಚ್ಚು ನಮಗೆ ತಿಳಿದಿಲ್ಲ. ಬಿಂದುಸಾರನ ನಂತರ ಅವನ ಪುತ್ರ ಅಶೋಕ ರಾಜನಾದನು. ಬಿಂದುಸಾರನ ಬಗ್ಗೆಯೂ ಕೂಡ ಹೆಚ್ಚಾಗಿ ಒಂದು ಶಾಸನಗಳು ದೊರೆಯದಿರುವ ಕಾರಣ ಅವನ ಬಗ್ಗೆ ಹೆಚ್ಚಾಗಿ ನಮಗೆ ಇತಿಹಾಸ ಗೊತ್ತಿಲ್ಲ. ನಂತರ ಅಶೋಕ ಮಹಾಶಯ ಅಥವಾ ಅಶೋಕ ಸಾಮ್ರಾಟ, ಇವನ ಒಂದು ಆಳ್ವಿಕೆ ಸಾಮಾನ್ಯ ಶಕ ಪೂರ್ವ 273ರಿಂದ 232ರವರೆಗೆ ಇವನು ಆಳ್ವಿಕೆಯನ್ನ ಮಾಡ್ತಾನೆ. ಅಶೋಕನು ಮೌರ್ಯರಲ್ಲಿಯೇ ಒಂದು ಶ್ರೇಷ್ಠವಾದಂತಹ ಅರಸನಾಗಿದ್ದಾನೆ ಮತ್ತು ಪ್ರಪಂಚದ ಅರಸರುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾದಂತಹ ಚಕ್ರವರ್ತಿಯಾಗಿದ್ದಾನೆ. ಶಾಸನಗಳಲ್ಲಿ ಅಶೋಕನನ್ನ
ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಹೆಸರಿಸಲಾಗಿದೆ. ಅವುಗಳು ಅಶೋಕನ ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನ ಸೂಚಿಸುತ್ತವೆ. ನೋಡಿ, ಇವೆಲ್ಲ ಒಂದು ಲೈನ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಪ್ರತಿಯೊಂದು ಲೈನ್ಗಳು ಕೂಡ ನಿಮಗೆ ಅರ್ಥವನ್ನ ತಾವಾಗಿಯೇ ಕೊಡ್ತಾ ಇವೆ. ನೋಡಿ, ಅಶೋಕನು ಮೌರ್ಯರಲ್ಲಿ ಒಬ್ಬ ಶ್ರೇಷ್ಠ ಅರಸನಾಗಿದ್ದಾನೆ, ಪ್ರಪಂಚದಲ್ಲಿಯೂ ಕೂಡ ಒಬ್ಬ ಶ್ರೇಷ್ಠ ಚಕ್ರವರ್ತಿಯಾಗಿದ್ದಾನೆ. ಪ್ರಮುಖವಾದಂತಹ ಒಂದು ಲಭ್ಯವಿರುವಂತಹ ಶಾಸನಗಳಲ್ಲಿ ಅಶೋಕನಿಗೆ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಎನ್ನುವಂತಹ ಒಂದು ಹೆಸರುಗಳನ್ನು ಕೊಡಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಇದು ಇಂಪಾರ್ಟೆಂಟು. ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಎಂದು ಯಾರಿಗೆ ಕರೆಯಲಾಗ್ತಾ ಇತ್ತಂದ್ರೆ ಅಶೋಕನನ್ನ ಕರೆಯಲಾಗ್ತಾ ಇತ್ತು. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು. ಅಶೋಕನು ಸಾಮಾನ್ಯ ಶಕ ಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಆತನ ಕಿರೀಟ ಧಾರಣೆ ಮಹೋತ್ಸವ ಸಾಮಾನ್ಯ ಶಕ ಪೂರ್ವ 269ರಲ್ಲಿ ನಡೆಯಿತು. ಅಂದ್ರೆ ಅವನು ಅಧಿಕಾರಕ್ಕೆ ಬಂದ 4 ವರ್ಷದ ನಂತರ ಅವನ ಕಿರೀಟ ಧಾರಣ ಮಹೋತ್ಸವ ನಡೆಯಿತು. ಸಾಮಾನ್ಯ ಶಕ ಪೂರ್ವ 273ರಿಂದ 269ರವರೆಗಿನ ಇತಿಹಾಸ ನಮಗೆ ಸ್ಪಷ್ಟವಾಗಿ ದೊರೆತಿಲ್ಲ. ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿದೆ ಎಂದು ಇತಿಹಾಸಕಾರರು ನಂಬ್ತಾರೆ. ಈ ಒಂದು 4 ವರ್ಷದಲ್ಲಿ ಅಶೋಕ ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಕಿತ್ತಾಟ ನಡೆದಿದೆ ಅನ್ನೋದನ್ನ ಇತಿಹಾಸಕಾರರು ನಂಬ್ತಾರೆ. ಮುಂದೆ ಕಳಿಂಗ ಯುದ್ಧ, ಇತಿಹಾಸ ಪ್ರಸಿದ್ಧ ಕಳಿಂಗ ಯುದ್ಧ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ನಡೆಯಿತು. ಬನ್ನಿ, ಅಶೋಕನ ಅಧಿಕಾರಾವಧಿಯಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದಂತಹ ರಾಜ್ಯವಾಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನ ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷೆ ಪಟ್ಟ. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿಯನ್ನ ಮಾಡ್ತಾನೆ. ಅವರ ನಡುವೆ ಅಂದ್ರೆ ಅಶೋಕ ಮತ್ತು ಕಳಿಂಗರ ನಡುವೆ ಒಂದು ಭೀಕರ ಕದನ ನಡೆಯುತ್ತೆ. 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನ ಕುರಿತಾದಂತಹ ವಿವರಗಳನ್ನು ನೀಡುತ್ತೆ. ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ಕಳಿಂಗ ಯುದ್ಧ ಅಥವಾ ಅಶೋಕನ ಕಳಿಂಗದ ದಿಗ್ವಿಜಯದ ಬಗ್ಗೆ ಯಾವ ಒಂದು ಶಿಲಾಶಾಸನ ತಿಳಿಸುತ್ತೆ? ಅಶೋಕನ ಒಂದು 13ನೇ ಶಿಲಾಶಾಸನ ಅಶೋಕನ ಕಳಿಂಗದ ದಿಗ್ವಿಜಯದ ಬಗ್ಗೆ ಮತ್ತು ಅದರ ಪರಿಣಾಮಗಳನ್ನು ಕುರಿತು ತಿಳಿಸುತ್ತದೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು 13ನೇ ಶಿಲಾಶಾಸನ. ಕಳಿಂಗ ಯುದ್ಧದಲ್ಲಿ 1,00,000 ಜನ ಪ್ರಾಣ ತೆತ್ತರು ಮತ್ತು 1.5 ಲಕ್ಷ ಸೈನಿಕರು ಯುದ್ಧ ಕೈದಿಗಳಾಗಿ ಬಂಧಿತರಾದ್ರು ಅಂತ ಇದು ಹೇಳುತ್ತೆ. ರಕ್ತಪಾತವನ್ನ ಕಂಡಂತಹ ಅಶೋಕನು ತುಂಬಾ ದುಃಖ ತಪ್ತನಾದನು. ಅಂದ್ರೆ ರಕ್ತಪಾತವನ್ನ ಕಂಡು ಬೇಜಾರಾದನು. ಭವಿಷ್ಯದಲ್ಲಿ ಯುದ್ಧ ಮಾಡಲೇಬಾರದು ಅಂತ ತೀರ್ಮಾನ ಮಾಡಿದ. ಇದೇ ಆತನ ಕೊನೆಯ ಯುದ್ಧವಾಯಿತು. ಇಂಪಾರ್ಟೆಂಟು. ಅಶೋಕ ಸಾಮ್ರಾಟನ ಕೊನೆಯ ಯುದ್ಧ ಯಾವುದು? ಕಳಿಂಗ ಯುದ್ಧ. ಯುದ್ಧದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನ ಬದಲಾಯಿಸಿಕೊಂಡ. ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯದ ನೀತಿಯನ್ನ ತನ್ನದಾಗಿಸಿಕೊಂಡ. ನೋಡಿ, ದಿಗ್ವಿಜಯಗಳನ್ನ ಹೇಗೆ ಮಾಡ್ತಾರೆ? ಸೈನಿಕರ ವಿಜಯ ಅಂದ್ರೆ ಸೈನಿಕರು ಮತ್ತು ಆಪೋಸಿಟ್ ಆಗಿರುವಂತಹ ಅಥವಾ ವೈರಿ ಸೈನಿಕರನ್ನ ಹೊಡೆದು ಗೆಲ್ಲುವಂತಹ ಒಂದು ವಿಜಯವನ್ನ ದಿಗ್ವಿಜಯ, ಸೈನಿಕರ ನಡುವೆ ನಡೆಯುವಂತಹ ಒಂದು ವಿಜಯ ದಿಗ್ವಿಜಯ ಆಗಿದೆ. ಆದರೆ ಇದರ ಬದಲಾಗಿ ಅಶೋಕನು ಧರ್ಮ ವಿಜಯವನ್ನ ಆರಿಸಿಕೊಂಡ. ಅಂದ್ರೆ ಜನರ ಹೃದಯವನ್ನ ಗೆಲ್ಲುವಂತಹ ಒಂದು ವಿಜಯ ಅವನಿಗೆ ಬೇಕಾಗಿತ್ತು. ಹೀಗಾಗಿ ತನ್ನ ವಿದೇಶಾಂಗ ನೀತಿಯನ್ನ ಬದಲಾಯಿಸಿಕೊಂಡ. ಹೀಗೆ ಕಳಿಂಗ ಯುದ್ಧವು ಅಶೋಕನ ಜೀವನದಲ್ಲಿ ಒಂದು ಮಹತ್ವವಾದಂತಹ ತಿರುವನ್ನ ಉಂಟು ಮಾಡಿತು. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನ ಸ್ವೀಕರಿಸಿದ. ಇಂಪಾರ್ಟೆಂಟು. ಇವರ ತಾತ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನ ಸ್ವೀಕರಿಸಿದ. ಯಾರ ಪ್ರಭಾವದಿಂದಾಗಿ? ಭದ್ರಬಾಹುವಿನ ಪ್ರಭಾವದಿಂದಾಗಿ. ಆದರೆ ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಅಶೋಕನು ಬೌದ್ಧ ಸನ್ಯಾಸಿಯ ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಬೌದ್ಧ ಧರ್ಮವನ್ನ ಅಶೋಕ ಸ್ವೀಕರಿಸ್ತಾನೆ. ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಅಫಘಾನಿಸ್ತಾನದ ಪ್ರದೇಶಗಳಿಂದ ದಕ್ಷಿಣದಲ್ಲಿ ಕರ್ನಾಟಕ ಅಥವಾ ಸುವರ್ಣಗಿರಿಯವರೆಗೆ ಮತ್ತು ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನಗಳವರೆಗೆ ಹಬ್ಬಿತ್ತು ಅನ್ನುವುದನ್ನು ನೀವಿಲ್ಲಿ ಗಮನಿಸಬಹುದಾಗಿದೆ. ಮುಂದೆ ಚಿತ್ರದಲ್ಲಿ ಹೇಳ್ತೀನಿ ನಿಮಗೆ. ಮುಂದೆ ಅಶೋಕನ ಶಿಲಾಶಾಸನಗಳು. ಅಶೋಕನ ಶಿಲಾಶಾಸನಗಳ ಬಗ್ಗೆ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳಲಾಗಿದೆ. ಗಮನವಿಟ್ಟು ಕೇಳ್ತಾ ಇರಿ. ಅಶೋಕನು ಶಿಲಾಶಾಸನಗಳನ್ನ ಹೊರಡಿಸಿದಂತಹ ಭಾರತದ ಮೊದಲ ಸಾಮ್ರಾಟನಾಗಿದ್ದಾನೆ. ವೆರಿ ಇಂಪಾರ್ಟೆಂಟು. ಶಿಲಾಶಾಸನಗಳನ್ನ ಹೊರಡಿಸಿದಂತಹ ಭಾರತದ ಮೊದಲ ಸಾಮ್ರಾಟ ಯಾರು? ಅಶೋಕ. ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ದೊರೆತಿವೆ. ಶಿಲಾಶಾಸನಗಳು, ಅಶೋಕನ ಶಿಲಾಶಾಸನಗಳು ಭಾರತದ ಒಂದು ಸಾಮ್ರಾಜ್ಯದ ಉದ್ದಗಲಕ್ಕೂ ಕೂಡ ದೊರೆತಿವೆ. ಶಿಲಾಶಾಸನಗಳು ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತದ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ
ಆತನ ಆದರ್ಶ ಮತ್ತು ಮನೋಭಾವವನ್ನ ಅರಿಯಲು ಸಹಾಯವನ್ನ ಮಾಡ್ತವೆ. ಅಂದ್ರೆ ಶಿಲಾಶಾಸನಗಳ ಮೂಲಕ ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತದ ಮೇಲೆ ಬೆಳಕು ಚೆಲ್ಲುತ್ತವೆ. ಇವೆಲ್ಲ ಮೌರ್ಯ ಒಂದು ಅಶೋಕನ ಆದರ್ಶಗಳ ಬಗ್ಗೆ ತಿಳಿಯಬಹುದಾಗಿದೆ. ಅವನ ಮನೋಭಾವವನ್ನು ಅರಿತುಕೊಳ್ಳಲು ಈ ಒಂದು ಶಾಸನಗಳು ಸಹಾಯ ಮಾಡ್ತವೆ. ಶಿಲಾಶಾಸನಗಳಲ್ಲಿರುವಂತಹ ಭಾಷೆಯು ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಆಗಿದೆ. ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯನ್ನ ಬಳಸಲಾಗಿದೆ. ನೋಡಿ, ಭಾಷೆ ಯಾವುದು? ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಗಳನ್ನ ಶಿಲಾಶಾಸನಗಳಲ್ಲಿ ಭಾಷೆಗಳನ್ನಾಗಿ ಬಳಸಲಾಗಿದೆ. ಆದ್ರೆ ಆ ಭಾಷೆಗಳನ್ನ ಯಾವ ಒಂದು ಲಿಪಿಯಲ್ಲಿ ಬರೆದಿದ್ದಾರೆ ಅಂದ್ರೆ ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಬರೆದಿದ್ದಾರೆ. ಬ್ರಾಹ್ಮಿ ಲಿಪಿಯನ್ನ 1831ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಒಂದು ಓದಿದ, ಅವುಗಳನ್ನ ಒಂದು ಬಿಡಿಸಿ ಬರೆದ. ಹೀಗಾಗಿ ಈ ಒಂದು ಅಶೋಕನ ಶಿಲಾಶಾಸನಗಳು ಬೆಳಕಿಗೆ ಬಂದವು. ಶಿಲಾಶಾಸನಗಳನ್ನ ಪ್ರಧಾನ ಶಿಲಾಶಾಸನಗಳು, ಕಿರಿಯ ಶಿಲಾಶಾಸನಗಳು, ಸ್ತಂಭ ಶಾಸನಗಳು ಮತ್ತು ಗುಹಾ ಶಾಸನಗಳೆಂದು ವರ್ಗೀಕರಣ ಮಾಡಲಾಗಿದೆ. ಕರ್ನಾಟಕದಲ್ಲಿ ದೊರೆತಿರುವಂತಹ ಶಿಲಾಶಾಸನಗಳು ಯಾವುದು? ನೋಡಿ, ಕರ್ನಾಟಕದಲ್ಲಿ ಅಶೋಕನ ಅನೇಕ ಶಿಲಾಶಾಸನಗಳು ಸಂಶೋಧಿಸಲ್ಪಟ್ಟಿವೆ. ಅವುಗಳು ದೊರಕಿರುವಂತಹ ಸ್ಥಳಗಳು ಯಾವುದಂದ್ರೆ, ಮೊದಲನೇದಾಗಿ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಶಿಲಾಶಾಸನ ದೊರೆತಿದೆ. ನಂತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡದಲ್ಲಿ ಅಶೋಕನ ಶಿಲಾಶಾಸನ ದೊರೆತಿದೆ. ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಮತ್ತು ಜಟಿಂಗ ರಾಮೇಶ್ವರದಲ್ಲಿ ಅಶೋಕನ ಶಿಲಾಶಾಸನ ದೊರೆತಿದೆ. ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೊಳ್ಳಂ ಇಲ್ಲೂ ಕೂಡ ಅಶೋಕನ ಶಿಲಾಶಾಸನ ದೊರೆತಿದೆ. ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲೂ ಕೂಡ ನಾವು ಅಶೋಕನ ಶಿಲಾಶಾಸನವನ್ನ ಕಾಣಬಹುದಾಗಿದೆ. ಮುಂದೆ ಶಿಲಾಶಾಸನಗಳು ರಾಜನನ್ನ ಅಥವಾ ಅಶೋಕನನ್ನ ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಉಲ್ಲೇಖಿಸಿದ್ದರಿಂದ ಇತಿಹಾಸಕಾರರಲ್ಲಿ ಶಾಸನಗಳನ್ನು ಹೊರಡಿಸಿದ ರಾಜ ಯಾರು ಎಂಬುದರ ಕುರಿತಾಗಿ ಅನುಮಾನಗಳು ತಲೆದೋರಿತ್ತು. ನೋಡಿ, ಈ ಒಂದು ದೊರೆತಂತಹ ಶಿಲಾಶಾಸನಗಳಲ್ಲಿ ಅಶೋಕನನ್ನ ಅಥವಾ ಆವಾಗ ಅಶೋಕನ ಶಿಲಾಶಾಸನಗಳಂತ ಗೊತ್ತಿರಲಿಲ್ಲ. ಬರಿಯಲ್ಲಿ ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿ ಎಂದು ಬರೆಯಲಾಗಿತ್ತು. ಹೀಗಾಗಿ ಇತಿಹಾಸಕಾರರಿಗೆ ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿ ಯಾರು ಎಂಬುದು ಗೊಂದಲವಾಗಿತ್ತು. ಆದರೆ ಮಸ್ಕಿ ಹಾಗೂ ಕಲ್ಕತ್ತಾ ಶಾಸನಗಳು ಅಶೋಕನನ್ನ ದೇವನಾಮ ಪ್ರಿಯ ಅಶೋಕಸ ಎಂದು ಉಲ್ಲೇಖಿಸಿವೆ. ನೋಡಿ, ಇಂಪಾರ್ಟೆಂಟು, ಮಸ್ಕಿ, ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಹಾಗೂ ಕಲ್ಕತ್ತಾ ಶಾಸನಗಳು ಅಶೋಕನನ್ನ ದೇವನಾಮ ಪ್ರಿಯ ಅಶೋಕಸ ಎಂದು ಉಲ್ಲೇಖ ಮಾಡಿವೆ. ಹೀಗಾಗಿ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಅನ್ನುವುದು ಅಶೋಕನಿಗೆ ಇದ್ದಂತಹ ಒಂದು ಹೆಸರುಗಳಾಗಿವೆ ಅನ್ನೋದನ್ನ ಇತಿಹಾಸಕಾರರು ದೃಢಪಡಿಸಿದ್ದಾರೆ. ಇದರಿಂದಾಗಿ ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿ ರಾಜ ಅಶೋಕನಲ್ಲದೆ ಬೇರಾರೂ ಅಲ್ಲ ಎಂದು ದೃಢಪಟ್ಟಿದೆ. ಇಂಪಾರ್ಟೆಂಟ್, ಇದು ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಎಂಬ ಬಿರುದುಗಳು ಯಾರಿಗಿದ್ದವು? ಅಶೋಕನಿಗೆ ಇದ್ದವು. ಇಲ್ಲಿ ನೋಡಿ, ಅಶೋಕನ ಕಾಲದ ಒಂದು ಮೌರ್ಯ ಸಾಮ್ರಾಜ್ಯದ ವಿಸ್ತಾರವನ್ನ ನೀವು ಇಲ್ಲಿ ಗಮನಿಸಬಹುದಾಗಿದೆ. ಈ ಕಡೆ ವಾಯುವ್ಯ ಭಾಗದಲ್ಲಿ ತಕ್ಷಶಿಲೆ, ಆಮೇಲೆ ಗುಜರಾತ್ ಭಾಗದಲ್ಲಿ ಗಿರ್ನಾರ್, ಇಲ್ಲಿ ಬಲೂಚಿಸ್ತಾನದವರೆಗೆ ಮತ್ತು ಇಲ್ಲಿ ಕಂದಹಾರ್ ಮತ್ತು ಅಫಘಾನಿಸ್ತಾನದವರೆಗೆ. ನಂತರ ಇಲ್ಲಿ ಭಾರತದ ಮಧ್ಯಭಾಗದಲ್ಲಿ ಉಜ್ಜಯಿನಿ, ಪಾಟಲಿಪುತ್ರ, ಸಾರನಾಥ, ಸಾಂಚಿ, ಕಳಿಂಗ ಯುದ್ಧದಲ್ಲಿ ನೋಡಿದರೆ ನೀವು ಕಳಿಂಗ, ತೋಸಾಲಿ ಮತ್ತು ಇಲ್ಲಿ ಮಸ್ಕಿ, ಸುವರ್ಣಗಿರಿ. ನೋಡಿ, ಇಲ್ಲಿಯವರೆಗೆ ಒಂದು ಅಶೋಕನ ಸಾಮ್ರಾಜ್ಯ ಟೋಟಲ್ ಆಗಿ ಇಲ್ಲಿಯವರೆಗೆ ಹಬ್ಬಿತ್ತು ಎನ್ನುವುದನ್ನು ನೀವು ಇಲ್ಲಿ ಗಮನಿಸಬಹುದಾಗಿದೆ. ಧರ್ಮ, ಅಶೋಕನು ಧರ್ಮಕ್ಕೆ ಶ್ರೇಷ್ಠವಾದಂತಹ ಕೊಡುಗೆಯನ್ನ ನೀಡಿದ್ದಾನೆ. ಅವನ ಧರ್ಮ ಯಾವುದು? ಬೌದ್ಧ ಧರ್ಮ. ಅವನ ಪ್ರಕಾರ ಧರ್ಮನಿಷ್ಠೆಯು ಈ ಒಂದು ಕೆಳಕಂಡ ಗುಣಗಳನ್ನ ಹೊಂದಿರಬೇಕು. ನೋಡಿ, ಅಶೋಕನ ಪ್ರಕಾರ ಧರ್ಮ ಅಂದ್ರೆ ಸುಮ್ಮನೆ ಅಲ್ಲ. ಧರ್ಮ ಅಂದ್ರೆ ಅದಕ್ಕೆ ಒಂದು ರೀತಿ ರಿವಾಜುಗಳಿದ್ದವು, ಒಂದು ಗುಣಗಳಿದ್ದವು. ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು ಮತ್ತು ಗುರುಗಳಿಗೆ ಗೌರವವನ್ನು ತೋರಬೇಕು. ಇದು ಮೊದಲನೇ ಗುಣ. ಎರಡನೇ ಗುಣ ಯಾವುದು? ಪ್ರತಿಯೊಬ್ಬರು ಸತ್ಯವನ್ನ ಮಾತನಾಡಬೇಕು, ಸತ್ಯವನ್ನು ನುಡಿಯಬೇಕು. ಮೂರನೇ ಗುಣ, ಸೇವಕರು, ಕಿರಿಯರು ಮತ್ತು ಅವಲಂಬಿತರನ್ನ ಪ್ರೀತಿಯಿಂದ ಕಾಣಬೇಕು. ಮಾನವರು ಮತ್ತು ಪ್ರಾಣಿಗಳಿಗೆ ಹಿಂಸೆಯನ್ನ ನೀಡಬಾರದು. ಪ್ರತಿಯೊಬ್ಬನು ಕೋಪ, ಕ್ರೌರ್ಯ ಮತ್ತು ದುಂದುವೆಚ್ಚಗಳನ್ನ ನಿಗ್ರಹಿಸಬೇಕು, ಕಂಟ್ರೋಲ್ ಮಾಡಬೇಕು. ಕೋಪಗಳನ್ನ ಕಂಟ್ರೋಲ್ ಮಾಡಬೇಕು, ಕ್ರೌರ್ಯಗಳನ್ನ ಕಂಟ್ರೋಲ್ ಮಾಡಬೇಕು, ಅನಗತ್ಯವಾಗಿ ದುಂದುವೆಚ್ಚಗಳನ್ನ ಮಾಡಬಾರದು ಅನ್ನೋದು ಅಶೋಕನ ಪ್ರಕಾರ ಧರ್ಮ ನಿಷ್ಠೆಯ ಒಂದು ಗುಣಗಳಾಗಿವೆ. ಮುಂದೆ ಕೆಳಗಡೆ ಗಮನಿಸಿ, ಬೌದ್ಧ ಧರ್ಮದ ಹರಡುವಿಕೆಗೆ ತೆಗೆದುಕೊಂಡಂತಹ ಕ್ರಮಗಳೇನು? ಅಶೋಕನ ಕಾಲದಲ್ಲಿ ಬೌದ್ಧ ಧರ್ಮವು ವ್ಯಾಪಕವಾಗಿ ಹರಡೋದಕ್ಕೆ ತೆಗೆದುಕೊಂಡಂತಹ ಕ್ರಮಗಳು ಏನು ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ. ಭಾರತದಲ್ಲಿ ಮಾತ್ರವಲ್ಲದೆ ಭಾರತದ ಹೊರಗೂ ಕೂಡ ಬೌದ್ಧ ಧರ್ಮದ ಪ್ರಸಾರಕ್ಕೆ ಅಶೋಕ ಸಾಮ್ರಾಟ ಕಾರಣನಾಗಿದ್ದಾನೆ. ಬೌದ್ಧ ಧರ್ಮದ ಪ್ರಸಾರಕ್ಕೆ ಅನೇಕ ಕ್ರಮಗಳನ್ನ ಅವನು ಕೈಗೊಂಡ. ಅವುಗಳು ಯಾವುದು ಅಂದ್ರೆ, ಮೊದಲನೇದಾಗಿ
ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದಂತಹ ಲುಂಬಿನಿ ವನ, ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರವನ್ನ ಸಂದರ್ಶನ ಮಾಡದ ಯಾರು? ಅಶೋಕ. ಮತ್ತು ಅಲ್ಲಿ ಧರ್ಮಗೋಷ್ಠಿಗಳನ್ನ ಅವನು ಏರ್ಪಡಿಸ್ತಾನೆ. ಎಲ್ಲಿ? ಲುಂಬಿನಿ ವನ, ಕಪಿಲವಸ್ತು, ಗಯಾ, ಸಾರನಾಥ ಮತ್ತು ಕುಶಿನಗರದಲ್ಲಿ ಸಂದರ್ಶನ ಮಾಡಿ ಅಲ್ಲಿ ಬೌದ್ಧ ಧರ್ಮದ ಒಂದು ಧರ್ಮಗೋಷ್ಠಿಗಳನ್ನ ಏರ್ಪಡಿಸ್ತಾನೆ. ಎರಡನೆಯದು, ಸಾಮ್ರಾಜ್ಯದಾದ್ಯಂತ ಅಂದ್ರೆ ಅಶೋಕ ತನ್ನ ಸಾಮ್ರಾಜ್ಯದಾದ್ಯಂತ ಅನೇಕ ವಿಹಾರಗಳನ್ನು ನಿರ್ಮಿಸ್ತಾನೆ. ಅಂದ್ರೆ ಬೌದ್ಧರಿಗಾಗಿ ಅನೇಕ ವಿಹಾರಗಳನ್ನು ನಿರ್ಮಾಣ ಮಾಡ್ತಾನೆ. ಅವುಗಳ ದತ್ತಿಗಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನ ವ್ಯಯಿಸ್ತಾನೆ. ಬುದ್ಧನ ತತ್ವಗಳನ್ನ ಪ್ರಸಾರ ಮಾಡಲು ಸಾಮ್ರಾಜ್ಯದಾದ್ಯಂತ ಅವುಗಳನ್ನ ಬಂಡೆಗಳು, ಸ್ತಂಭಗಳು ಮತ್ತು ಗುಹೆಗಳ ಗೋಡೆಗಳ ಮೇಲೆ ಕೆತ್ತಿಸ್ತಾನೆ. ನೋಡಿ, ಬುದ್ಧನ ತತ್ವಗಳನ್ನ ಸಾಮ್ರಾಜ್ಯದಾದ್ಯಂತ ವಿಸ್ತರಿಸಲು ಅಥವಾ ಪ್ರಚಾರ ಮಾಡಲು ಬಂಡೆಗಳ ಮೇಲೆ, ಸ್ತಂಭಗಳ ಮೇಲೆ, ಗುಹೆಗಳ ಗೋಡೆಗಳ ಮೇಲೆ ಬುದ್ಧನ ತತ್ವಗಳನ್ನ ಅಶೋಕ ಕೆತ್ತಿಸ್ತಾನೆ. ನಾಲ್ಕನೆಯದು, ಜನರಲ್ಲಿ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರು ಅಥವಾ ಧರ್ಮ ಮಹಾಮತ್ತರು ಕೂಡ ಅಂತ ಕರೀತಾರೆ, ಯುಕ್ತರು ಮತ್ತು ರಜುಕರು ಎಂಬ ಅಧಿಕಾರಿಗಳನ್ನ ನೇಮಿಸಿದ. ನೋಡಿ, ಅಶೋಕನು ಧರ್ಮ ಪ್ರಚಾರ ಮಾಡೋದಕ್ಕಾಗಿ ಧರ್ಮ ಮಹಾಮಾತ್ರರು, ಯುಕ್ತರು ಮತ್ತು ರಜುಕರು ಎಂಬ ಅಧಿಕಾರಿಗಳನ್ನು ನೇಮಿಸ್ತಾನೆ. ಮಹಿಳೆಯರ ರಕ್ಷಣೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರು ಎಂಬ ಅಧಿಕಾರಿಯನ್ನ ನೇಮಿಸ್ತಾನೆ. ನೋಡಿ, ಕೇವಲ ಮಹಿಳೆಯರ ರಕ್ಷಣೆಯನ್ನ ಮಾಡೋದಕ್ಕೆ ಮತ್ತು ಧರ್ಮ ಜಾಗೃತಿಗಾಗಿ ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನ ಅಶೋಕ ನೇಮಿಸ್ತಾನೆ. ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಸ್ತ್ರೀ ಅಧ್ಯಕ್ಷ ಮಹಾಮಾತ್ರರನ್ನ ಯಾರು ನೇಮಿಸ್ತಾರೆ? ಅಶೋಕ ನೇಮಿಸ್ತಾನೆ. ಮುಂದೆ ಬೌದ್ಧ ಭಿಕ್ಷುಗಳ ನಡುವಣ ಆಂತರಿಕ ಭಿನ್ನಾಭಿಪ್ರಾಯವನ್ನ ಹೋಗಲಾಡಿಸಲು ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನ ಆಯೋಜನೆ ಮಾಡಿದ. ಯಾರು? ಅಶೋಕನು ಬೌದ್ಧ ಭಿಕ್ಕುಗಳ ನಡುವಿನ ಅಥವಾ ಬೌದ್ಧ ಭಿಕ್ಷುಗಳ ನಡುವಿನ ಒಂದು ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಲು, ನಿವಾರಿಸಲು ಪಾಟಲಿಪುತ್ರದಲ್ಲಿ ಸಾಮಾನ್ಯ ಶಕ ಪೂರ್ವ 250ರಲ್ಲಿ 3ನೇ ಬೌದ್ಧ ಸಮ್ಮೇಳನವನ್ನ ಆಯೋಜನೆ ಮಾಡ್ತಾನೆ. ಈ ಒಂದು 3ನೇ ಬೌದ್ಧ ಸಮ್ಮೇಳನ ಆಯೋಜನೆ ಮಾಡಿದಾಗ ಆ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು? ಮೊಗ್ಗಲಿಪುಟ್ಟ ತಿಸ್ಸ. ಮೊಗ್ಗಲಿಪುಟ್ಟ ತಿಸ್ಸನು ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ. ಮುಂದೆ ಅಶೋಕನು ಬೌದ್ಧ ಧರ್ಮವನ್ನ ಹರಡಲು ಅಫ್ಘಾನಿಸ್ತಾನ, ಬರ್ಮಾ ಅಂದ್ರೆ ಮಯನ್ಮಾರ, ಶ್ರೀಲಂಕಾ ಮತ್ತು ಯುರೋಪಿಗೆ ನಿಯೋಗಗಳನ್ನ ಕಳಿಸ್ತಾನೆ. ಶಾಂತಿ ಸೂಚಕವಾಗಿ ಬೋಧಿ ಗಿಡದೊಂದಿಗೆ ಅಶೋಕ ತನ್ನ ಮಗನಾದಂತಹ ಮಹೇಂದ್ರ ಮತ್ತು ಅಶೋಕನ ಮಗಳು ಸಂಘಮಿತ್ರೆಯನ್ನ ಶ್ರೀಲಂಕಾಗೆ ಕಳುಹಿಸಿದ. ಯಾಕೆ? ಬೌದ್ಧ ಧರ್ಮ ಪ್ರಚಾರಕ್ಕೆ ಶಾಂತಿ ಸೂಚಕವಾಗಿ ಬೋಧಿ ಗಿಡದ ಜೊತೆಗೆ ಅಶೋಕನು ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನ ಶ್ರೀಲಂಕಾಕ್ಕೆ ಒಂದು ಬೌದ್ಧ ಧರ್ಮದ ಪ್ರಚಾರಕ್ಕೆ ಅಶೋಕನು ಕಳುಹಿಸ್ತಾನೆ. ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಮುಂದೆ ಅವನು ಅನೇಕ ಕಲ್ಯಾಣಕಾರಕ ಚಟುವಟಿಕೆಗಳನ್ನ ಅಶೋಕ ಕೈಗೊಳ್ತಾನೆ. ಅವನು ಬಾವಿಗಳನ್ನು ತೋಡಿಸ್ತಾನೆ, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸ್ತಾನೆ, ರಸ್ತೆಯ ಬದಿಗಳಲ್ಲಿ ಹಣ್ಣುಗಳನ್ನ ನೀಡುವಂತಹ ಮರಗಳನ್ನು ನೆಡ್ತಾನೆ. ಯಾಕಂದ್ರೆ ದಾರಿ ಹೋಕರಿಗೆ ಒಂದು ಆಯಾಸವಾದ್ರೆ ಹಣ್ಣುಗಳನ್ನು ತಿನ್ನಲಿ ಅನ್ನೋ ಕಾರಣಕ್ಕೆ ಫಲ ನೀಡುವಂತಹ ಮರಗಳನ್ನು ನಡೆಸ್ತಾನೆ. ಮಾನವ ಮತ್ತು ಪ್ರಾಣಿಗಳಿಗಾಗಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಾನೆ, ಶಾಲೆಗಳನ್ನ ಸ್ಥಾಪಿಸ್ತಾನೆ. ಬುಡ ಜನರು ಮತ್ತು ದೈಹಿಕವಾಗಿ ಅಶಕ್ತರಾದವರಿಗೆ ಊಟದ ವ್ಯವಸ್ಥೆಯನ್ನ ಅಶೋಕ ಮಾಡ್ತಾನೆ. ಇವನು ತನ್ನ ಪ್ರಜೆಗಳಿಗೆ ತಂದೆಯಂತೆ ಇದ್ದ. ಸೇವೆ ಮತ್ತು ತ್ಯಾಗ ಅಶೋಕನ ಗುರಿಯಾಗಿತ್ತು. ಮುಂದೆ ಗಮನಿಸಿ, ಅಶೋಕನು ಭಾರತದಲ್ಲಿ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾನೆ. ಪ್ರಪಂಚದ ಇತಿಹಾಸದಲ್ಲಿ ವಿಜಯದ ನಂತರವೂ ಯುದ್ಧವನ್ನು ತ್ಯಜಿಸಿದಂತಹ ಏಕೈಕ ಅರಸನಾಗಿದ್ದಾನೆ. ನೋಡಿ, ಕಳಿಂಗ ಯುದ್ಧದ ನಂತರ ಅಶೋಕನು ಪ್ರಪಂಚದ ಇತಿಹಾಸದಲ್ಲಿಯೇ ಯಾವುದೇ ಒಂದು ಯುದ್ಧ ಗೆದ್ದ ನಂತರ ಯಾರೂ ಒಂದು ಅಧಿಕಾರವನ್ನ ತ್ಯಜಿಸಲ್ಲ. ಆದರೆ ಅಶೋಕನು ದೊಡ್ಡ ಒಂದು ಕಳಿಂಗ ಯುದ್ಧವನ್ನ ಗೆದ್ರೂ ಕೂಡ ತನ್ನ ಒಂದು ಯುದ್ಧವನ್ನ ತ್ಯಜಿಸ್ತಾನೆ. ಅಶೋಕ ಯುದ್ಧವನ್ನ ತ್ಯಜಿಸಿ ಶಾಂತಿಯ ಒಂದು ಮಂತ್ರವನ್ನ ಪಠನೆ ಮಾಡ್ತಾನೆ. ಕಳಿಂಗ ಯುದ್ಧದ ಪರಿಣಾಮಗಳಿಂದ ತಲ್ಲಣಗೊಂಡಂತಹ ಅಶೋಕನು ದಿಗ್ವಿಜಯಗಳನ್ನ ತ್ಯಜಿಸಿ ಧರ್ಮ ವಿಜಯವನ್ನ ಆಚರಿಸ್ತಾನೆ. ಅಂದ್ರೆ ಜನರ ಹೃದಯದಲ್ಲಿ ಒಂದು ಪ್ರೀತಿಯನ್ನ ಅರಳಿಸಬೇಕು ಅನ್ನುವಂತಹ ಒಂದು ಧರ್ಮ ವಿಜಯವನ್ನ ಅಳವಡಿಸಿಕೊಳ್ತಾನೆ. ತನ್ನ ಸಂಪೂರ್ಣ ಜೀವನವನ್ನ ಜನರ ಶಾಂತಿ ಹಾಗೂ ಕಲ್ಯಾಣಕ್ಕಾಗಿ ಅಶೋಕನು ವಿನಿಯೋಗಿಸ್ತಾನೆ. ಇಲ್ಲಿ ಮುಂದೆ ಗಮನಿಸಿ, 10,000 ರಾಜ, ಮಹಾರಾಜ, ಸಾಮ್ರಾಟರ ಹೆಸರುಗಳು ತುಂಬಿರುವಂತಹ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವ ತಾರೆಯಂತೆ ಜಾಜ್ವಲ್ಯಮಾನ್ಯವಾಗಿ ಬೆಳಗುತ್ತಿದ್ದಾನೆ ಎಂದು H.G. ವೆಲ್ಸ್ ಅವರು ಹೇಳಿದ್ದಾರೆ. ಇನ್ನೊಮ್ಮೆ ಹೇಳ್ತೀನಿ, 10,000 ರಾಜರು, ಮಹಾರಾಜರು, ಸಾಮ್ರಾಟರುಗಳ ಹೆಸರುಗಳು ಇತಿಹಾಸದಲ್ಲಿ ತುಂಬಿ ಹೋಗಿವೆ.
ಆದರೆ ಅದರಲ್ಲಿ ಅಶೋಕನೊಬ್ಬನೇ ಧ್ರುವ ತಾರೆಯಂತೆ ಜಾಜ್ವಲ್ಯಮಾನವಾಗಿ ಬೆಳಗ್ತಾ ಇದ್ದಾನೆ, ಪ್ರಕಾಶಮಾನವಾಗಿ ಅಶೋಕನೊಬ್ಬನೇ ಬೆಳಗ್ತಾ ಇದ್ದಾನೆ ಅನ್ನೋದನ್ನ H.G. ವೆಲ್ಸ್ ಅವರು ಹೇಳಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಈ ಒಂದು ಸ್ಟೇಟ್ಮೆಂಟ್ ಅನ್ನ ಪರೀಕ್ಷೆಯಲ್ಲಿ ಕೇಳಬಹುದಾಗಿದೆ, ಅಥವಾ H.G. ವೆಲ್ಸ್ ಅವರು ಏನನ್ನ ಹೇಳಿದ್ದಾರೆ ಅಂತ ಕೇಳಬಹುದು, ಅಥವಾ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಈ ಒಂದು ಹೇಳಿಕೆಯನ್ನ ಯಾರು ಹೇಳಿದ್ದಾರೆ ಅನ್ನೋದನ್ನ ಆಪ್ಷನ್ ಗಳನ್ನ ಕೊಡ್ತಾರೆ. ಅದರಲ್ಲಿ ಒಂದು ಆಯ್ಕೆ H.G. ವೆಲ್ಸ್ ಆಗಿರುತ್ತೆ. ಮುಂದೆ ಕೊಡುಗೆಗಳು ಏನಿದೆ ನೋಡಿ, ಮೌರ್ಯರ ಆಡಳಿತ. ಕೊಡುಗೆಗಳಲ್ಲಿ ಮೌರ್ಯರ ಆಡಳಿತವನ್ನು ನೋಡೋಣ. ಮೌರ್ಯರು ಒಂದು ಸಮರ್ಥವಾದಂತಹ ಆಡಳಿತ ವ್ಯವಸ್ಥೆಯನ್ನ ಸ್ಥಾಪಿಸಿದರು. ಸಾಮ್ರಾಜ್ಯದಾದ್ಯಂತ ಏಕರೂಪದ ಅಥವಾ ಒಂದೇ ರೂಪದ ಆಡಳಿತ ಪದ್ಧತಿಯನ್ನ ಸ್ಥಾಪಿಸಿದಲ್ಲಿ ಮೌರ್ಯರು ಪ್ರಥಮರಾಗಿದ್ದಾರೆ. ಅರ್ಥಶಾಸ್ತ್ರವು ಮೌರ್ಯರ ಆಡಳಿತದಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರ ವಹಿಸಿದೆ. ನೋಡಿ, ಅರ್ಥಶಾಸ್ತ್ರ ಅಂದ್ರೆ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಮೌರ್ಯರ ಸಾಮ್ರಾಜ್ಯದ ಒಂದು ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಕೇಂದ್ರ ಸರ್ಕಾರದಲ್ಲಿ ಮೊದಲು ರಾಜ ರಾಜ್ಯದ ಮುಖ್ಯಸ್ಥನಾಗಿದ್ದ. ಇಂಪಾರ್ಟೆಂಟು, ರಾಜ್ಯದ ಮುಖ್ಯಸ್ಥನಾಗಿದ್ದ. ರಾಜನು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹಾಗೂ ಸೈನ್ಯಾಧಿಕಾರದ ಪ್ರಮುಖ ಮೂಲವಾಗಿದ್ದನು. ರಾಜನು ಧರ್ಮದ ಪರಿಮಿತಿಗೊಳಪಟ್ಟಿದ್ದನು. ಅಂದ್ರೆ ಧರ್ಮ ಏನು ಹೇಳುತ್ತೋ ಅದನ್ನ ಕೇಳ್ತಾ ಇದ್ದ, ಅದರ ಒಂದು ವ್ಯಾಪ್ತಿಯಲ್ಲಿ ಇದ್ದ. ಅವನು ಧರ್ಮದ ವಿರುದ್ಧ ಒಂದು ನಡೆದುಕೊಳ್ತಾ ಇರಲಿಲ್ಲ, ಧರ್ಮದ ಪರಿಮಿತಿಯ ಒಳಗಡೆ ಇದ್ದ. ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಕಾರ್ಯನಿರ್ವಹಿಸುವುದೇ ರಾಜನ ಪ್ರಮುಖ ಕರ್ತವ್ಯ ಆಗಿತ್ತು. ಮುಂದೆ ಮಂತ್ರಿ ಪರಿಷತ್ತು. ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಪರಿಷತ್ತು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಮಂತ್ರಿ ಪರಿಷತ್ತು ಎಂದು ಕರೆಯಲ್ಪಡುತ್ತಿದ್ದಂತಹ ಒಂದು ಸಲಹಾ ಸಮಿತಿ ಇತ್ತು. ನೋಡಿ, ನಮ್ಮ ಭಾರತದಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಅಂದ್ರೆ ರಾಜ. ಪ್ರೈಮ್ ಮಿನಿಸ್ಟರ್ಗೆ ಮಂತ್ರಿ ಪರಿಷತ್ತು ಅಥವಾ ಮಿನಿಸ್ಟರ್ಸ್ ಇದ್ದಾರೆ, ಮಂತ್ರಿಗಳಿದ್ದಾರೆ. ಆಮೇಲೆ ಮಂತ್ರಿಗಳು ಯಾರು? ಪ್ರೈಮ್ ಮಿನಿಸ್ಟರ್ಗೆ ಒಂದು ಸಲಹೆಯನ್ನ ನೀಡುವಂತವ್ರು, ಅಥವಾ ಇಲ್ಲಿ ರಾಜನಿಗೆ ಸಲಹೆಯನ್ನ ನೀಡುವಂತವ್ರು. ಅರ್ಹತೆ ಮತ್ತು ಸಾಮರ್ಥ್ಯವನ್ನು ಪರಿಗಣಿಸಿ ರಾಜನು ಮಂತ್ರಿಗಳನ್ನ ನೇಮಿಸ್ತಾ ಇದ್ದ. ಇಂಪಾರ್ಟೆಂಟ್ ನೋಡಿ, ಮಂತ್ರಿ ಪೊಸಿಷನ್ ಅಥವಾ ಮಂತ್ರಿಗಳು ಹೆರಿಡಿಟರಿ ಆಗಿ ಅಥವಾ ವಂಶ ಪಾರಂಪರವಾಗಿ ಮಂತ್ರಿಗಳು ಬರ್ತಾ ಇರಲಿಲ್ಲ. ಅರ್ಹತೆ ಮತ್ತು ಸಾಮರ್ಥ್ಯವನ್ನು ಪರಿಗಣಿಸಿ ಮಂತ್ರಿಗಳನ್ನ ಚೇಂಜ್ ಮಾಡಲಾಗ್ತಾ ಇತ್ತು, ಬೇರೆ ಬೇರೆ ಮಂತ್ರಿಗಳನ್ನ ತರಲಾಗ್ತಾ ಇತ್ತು. ಮಂತ್ರಿಗಳ ಸಂಖ್ಯೆಯು 4ರಿಂದ 12ರವರೆಗೆ ಬದಲಾಗ್ತಾ ಇತ್ತು. ಪ್ರತಿಯೊಬ್ಬ ಮಂತ್ರಿಯು ಒಂದು ಅಥವಾ ಹೆಚ್ಚು ಇಲಾಖೆಗಳ ಉಸ್ತುವಾರಿಯನ್ನ ವಹಿಸ್ತಾ ಇದ್ದ. ಮಂತ್ರಿ ಪರಿಷತ್ತಿನಲ್ಲಿ ಎಲ್ಲಾ ವಿಷಯಗಳು ಪರಿಗಣಿಸಲ್ಪಟ್ಟು ಚರ್ಚಿಸಲಾಗ್ತಾ ಇತ್ತು. ಮಂತ್ರಿ ಪರಿಷತ್ತಿನ ಸಲಹೆಯನ್ನ ರಾಜನು ಉಪೇಕ್ಷಿಸಬಹುದಾಗಿತ್ತು. ಮುಂದೆ ಸಚಿವಾಲಯ. ಒಂದು ಕೇಂದ್ರ ಸರ್ಕಾರದಲ್ಲಿ ಸಚಿವಾಲಯ ಕೇಂದ್ರ ಸರ್ಕಾರದ ಆಡಳಿತದ ವಿಷಯಗಳನ್ನ 30 ಇಲಾಖೆಗಳಲ್ಲಿ ವಿಭಾಗ ಮಾಡಲಾಗಿತ್ತು. ಪ್ರತಿಯೊಂದಕ್ಕೂ ಒಬ್ಬೊಬ್ಬ ಮೇಲ್ವಿಚಾರಕನಿದ್ದ. ನೀರಾವರಿ, ಮಾರುಕಟ್ಟೆ, ಶಿಕ್ಷಣ, ಬರ ಪರಿಹಾರ ಇತ್ಯಾದಿ ರಾಜ್ಯದ ಕಾರ್ಯಗಳನ್ನ ಈ ಒಂದು ಸಚಿವಾಲಯಗಳು ನಿರ್ವಹಿಸ್ತಾ ಇದ್ದವು. ಮುಂದೆ ನ್ಯಾಯಾಂಗದ ಆಡಳಿತ. ಮೌರ್ಯ ಸಾಮ್ರಾಜ್ಯದಲ್ಲಿ ರಾಜನೇ ಮೇಲ್ಮನವಿಯ ಅತ್ಯುಚ್ಚ ನ್ಯಾಯಾಲಯವಾಗಿದ್ದ. ಅಂದ್ರೆ ನೋಡಿ, ಮೌರ್ಯ ಸಾಮ್ರಾಜ್ಯದಲ್ಲಿ ಕೆಳ ನ್ಯಾಯಾಲಯಗಳು ಕೂಡ ಇದ್ದವು. ಈ ಹಂತದಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ಮೇಲ್ ಹಂತಕ್ಕೆ ಹೋಗ್ತಾ ಇದ್ರು. ಈ ಹಂತದಲ್ಲೂ ನ್ಯಾಯ ಸಿಗಲಿಲ್ಲ ಅಂದ್ರೆ ಫೈನಲ್ ಆಗಿ ರಾಜನ ಬಳಿಗೆ ಬರ್ತಾ ಇದ್ರು. ರಾಜನ ಬಳಿ ಬಂದಾಗ ರಾಜನೇ ಒಂದು ಅತ್ಯುಚ್ಚ ನ್ಯಾಯಾಲಯ ಆಗಿದ್ದ, ಅಂದ್ರೆ ಸುಪ್ರೀಂ ಕೋರ್ಟ್ ಆಗಿದ್ದ. ರಾಜನೇ ಒಂದು ಫೈನಲ್ ಡಿಸಿಷನ್ ಅನ್ನ ಕೊಡ್ತಾ ಇದ್ದ. ಮೌರ್ಯ ಸಾಮ್ರಾಜ್ಯದಲ್ಲಿ ನಾಗರಿಕ ಮೊಕದ್ದಮೆಗಳು ಅಥವಾ ಸಿವಿಲ್ ಕಾನೂನುಗಳಿಗೆ ಅಥವಾ ಸಿವಿಲ್ ಕೇಸ್ಗಳಿಗೆ ಸಂಬಂಧಿಸಿದಂತೆ ಧರ್ಮಸ್ಥೇಯ ಹಾಗೂ ಅಪರಾಧಿ ಮೊಕದ್ದಮೆಗಳು ಅಥವಾ ಕ್ರಿಮಿನಲ್ ಕೇಸ್ಗಳಿಗೆ ಸಂಬಂಧಿಸಿದಂತೆ ಕಂಟಕ ಶೋಧನ ಎಂಬ 2 ಬಗೆಯ ನ್ಯಾಯಾಲಯಗಳಿದ್ದವು. ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ಮೌರ್ಯ ಸಾಮ್ರಾಜ್ಯದಲ್ಲಿ ಇದ್ದಂತಹ ಧರ್ಮಸ್ಥೇಯ ಎಂದರೆ ಏನು ಅಂತ ಪರೀಕ್ಷೆಯಲ್ಲಿ ಕೇಳಿದ್ರೆ, ಧರ್ಮಸ್ಥೇಯ ಎನ್ನುವುದು ನಾಗರಿಕ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತಹ ನ್ಯಾಯಾಲಯ ಆಗಿದೆ. ನೋಡಿ, ನಾಗರಿಕ ಮೊಕದ್ದಮೆಗಳು ಅಥವಾ ಸಿವಿಲ್ ಕೇಸ್ಗಳಿಗೆ ಸಂಬಂಧಿಸಿದಂತಹ ನ್ಯಾಯಾಲಯ ಧರ್ಮಸ್ಥೇಯ. ಆಮೇಲೆ ಕ್ರಿಮಿನಲ್ ಕೇಸ್ಗಳು ಅಥವಾ ಅಪರಾಧಿ ಮೊಕದ್ದಮೆಗಳಿಗೆ ಸಂಬಂಧಿಸಿದು ಕಂಟಕ ಶೋಧನ ಎನ್ನುವಂತಹ ನ್ಯಾಯಾಲಯ. ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. ಈ ನ್ಯಾಯಾಲಯಗಳು ಎಲ್ಲಾ ಪಟ್ಟಣ ಮತ್ತು ನಗರಗಳಲ್ಲಿ ಇದ್ದವು. ಗ್ರಾಮ ಸಮಿತಿಗಳು ಮತ್ತು ಅವುಗಳ ಮುಖ್ಯಸ್ಥರು ತಮ್ಮ ಪ್ರದೇಶದಲ್ಲಿಯ ನ್ಯಾಯ ನಿರ್ಣಯಕ್ಕೆ ಜವಾಬ್ದಾರರಾಗ್ತಾ ಇದ್ರು. ಅಂದ್ರೆ ಈ ಒಂದು ಪ್ರದೇಶದಲ್ಲಿ, ಪಟ್ಟಣದಲ್ಲಿ, ನಗರಗಳಲ್ಲಿ ಇರುವಂತಹ ಒಂದು ಗ್ರಾಮ ಸಮಿತಿಗಳು ಮತ್ತು ಅವುಗಳ ಮುಖ್ಯಸ್ಥರು ತಮ್ಮ ಪ್ರದೇಶದಲ್ಲಿ ಬರುವಂತಹ ನ್ಯಾಯ ನಿರ್ಣಯಕ್ಕೆ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಇದ್ರು. ಶಿಕ್ಷೆಗಳು ತುಂಬಾ ಕಠಿಣವಾಗಿರ್ತಾ ಇದ್ವು. ಅವುಗಳಲ್ಲಿ ತಲೆ ಹಾಗೂ ಕೈಕಾಲು ಕತ್ತರಿಸುವುದು ಸೇರಿತ್ತು ಎಂದು ಮೆಗಾಸ್ಥಾನಿಸನು ತನ್ನ ಇಂಡಿಕಾ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾನೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್.
ನೋಡಿ, ಮೆಗಾಸ್ತನಿಸನು ಏನು ಉಲ್ಲೇಖಿಸುತ್ತಾನೆ, ಶಿಕ್ಷೆಗಳು ಮೌರ್ಯರ ಕಾಲದಲ್ಲಿ ತುಂಬಾ ಕಠಿಣವಾಗಿತ್ತು, ಅಲ್ಲಿ ತಲೆ ಹಾಗೂ ಕೈಕಾಲುಗಳನ್ನು ಕೂಡ ಕತ್ತರಿಸ್ತಾ ಇದ್ರು ಅಂತ ಮೆಗಾಸ್ತನಿಸ ಉಲ್ಲೇಖಿಸಿದ್ದಾನೆ. ಕಂದಾಯದ ಆಡಳಿತ. ಭೂ ಕಂದಾಯ ರಾಜ್ಯಾದಾಯದ ಪ್ರಮುಖ ಮೂಲವಾಗಿತ್ತು. ನೋಡಿ, ಭೂಮಿಯಿಂದ ಒಂದು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು, ಭೂಮಿಗಳಿಂದ, ಅದು ರಾಜ್ಯಾದಾಯದ ಒಂದು ಪ್ರಮುಖ ಮೂಲವಾಗಿತ್ತು. ಉತ್ಪನ್ನದ 6ನೇ ಒಂದು ಭಾಗವನ್ನ ತೆರಿಗೆಯಾಗಿ ನಿಗದಿಪಡಿಸಲಾಗಿತ್ತು. ಕಂದಾಯವನ್ನ ಹಣ ಅಥವಾ ವಸ್ತು ರೂಪದಲ್ಲಿ ಸಂಗ್ರಹಿಸಲಾಗ್ತಾ ಇತ್ತು. ಇವುಗಳು ಸ್ಥಳೀಯ ಅಧಿಕಾರಿಗಳಿಂದ ಸಂಗ್ರಹಿಸಲ್ಪಡ್ತಾ ಇದ್ವು. ಅಂದ್ರೆ ಲೋಕಲ್ ಆಗಿ ಆಫೀಸರ್ಗಳಾಗಿ ಇರ್ತಾ ಇದ್ರು, ಅವರು ಒಂದು ಕಂದಾಯವನ್ನ ಸಂಗ್ರಹಿಸ್ತಾ ಇದ್ರು. ವೃತ್ತಿಗಳು, ಮನೆಗಳು ಮತ್ತು ಹಸು ಸಾಕು ಪ್ರಾಣಿಗಳು, ಅರಣ್ಯೋತ್ಪನ್ನಗಳ ಮೇಲಿನ ತೆರಿಗೆ, ಮಾರಾಟ ತೆರಿಗೆ ಇತ್ಯಾದಿ ತೆರಿಗೆಗಳನ್ನ ವಿಧಿಸಲಾಗ್ತಾ ಇತ್ತು. ನೋಡಿ, ಎಲ್ಲವುಗಳ ಮೇಲೆ ಒಂದು ತೆರಿಗೆಗಳನ್ನ ಆವಾಗ ವಿಧಿಸ್ತಾ ಇದ್ರು. ಯಾವುದು? ವೃತ್ತಿಗಳು ಅಂದ್ರೆ ವಿವಿಧ ಕಸುಬು ಮಾಡ್ತಾ ಇರುವಂತಹ ಜನರುಗಳ ಮೇಲೆ ಒಂದು ತೆರಿಗೆಗಳನ್ನ ವಿಧಿಸ್ತಾ ಇದ್ರು. ಮನೆಗಳ ಮೇಲೆ ತೆರಿಗೆ ಇದ್ದವು. ಹಸುಗಳು, ಸಾಕು ಪ್ರಾಣಿಗಳು, ಅರಣ್ಯಗಳಿಂದ ಉತ್ಪಾದಿಸಲಾಗಿರುವಂತಹ ಒಂದು ಉತ್ಪನ್ನಗಳಾಗಿರಬಹುದು, ಅವುಗಳ ಮೇಲೆ ಎಲ್ಲ ಒಂದು ತೆರಿಗೆಗಳನ್ನ ವಿಧಿಸ್ತಾ ಇದ್ರು. ಮುಂದೆ ಪ್ರಾಂತೀಯ ಸರ್ಕಾರ. ಮೌರ್ಯ ಸಾಮ್ರಾಜ್ಯವು 5 ಪ್ರಾಂತ್ಯಗಳಾಗಿ ವಿಭಾಗಿಸಲ್ಪಟ್ಟಿತ್ತು. ನೋಡಿ, ಪ್ರಾಂತ್ಯಗಳಂದ್ರೇನು? ಈಗ ನಮ್ಮ ಭಾರತ ಒಂದು ರಾಷ್ಟ್ರವಾದರೆ ಅವುಗಳಲ್ಲಿ ರಾಜ್ಯಗಳು ಏನಿದಾವೆ, ರಾಜ್ಯಗಳು ಒಂದೊಂದು ಪ್ರಾಂತ್ಯಗಳಾಗಿವೆ. ಹೀಗೆ ಮೌರ್ಯ ಸಾಮ್ರಾಜ್ಯದಲ್ಲೂ ಕೂಡ 5 ಪ್ರಾಂತ್ಯಗಳನ್ನಾಗಿ ವಿಭಾಗ ಮಾಡಲಾಗಿತ್ತು. ಯಾವುದು ಆ ಒಂದು 5 ಪ್ರಾಂತ್ಯಗಳ ರಾಜಧಾನಿಗಳಂದ್ರೆ ಗಿರ್ನಾರ್, ತಕ್ಷಶಿಲಾ, ಉಜ್ಜಯಿನಿ, ತೋಸಾಲಿ ಮತ್ತು ಸುವರ್ಣಗಿರಿ. ಇವುಗಳು 5 ಪ್ರಾಂತ್ಯಗಳ ಒಂದು ರಾಜಧಾನಿಗಳಾಗಿವೆ. ಇನ್ನೊಮ್ಮೆ ನೋಡಿ, ಪ್ರತಿಯೊಂದು ಪ್ರಾಂತ್ಯವು ರಾಜಮನೆತನಕ್ಕೆ ಸೇರಿದ ಅಥವಾ ರಾಜನ ಸಂಬಂಧಿಕರಲ್ಲಿ ಒಬ್ಬರಾಗಿರುವಂತಹ ರಾಜ್ಯಪಾಲನ ಅಧೀನದಲ್ಲಿ ಇರ್ತಾ ಇತ್ತು. ನೋಡಿ, ಒಟ್ಟಾರೆಯಾಗಿ 5 ಪ್ರಾಂತ್ಯಗಳಿದ್ದವು. ಒಂದೊಂದು ಪ್ರಾಂತ್ಯದಲ್ಲಿ ಆ ರಾಜಮನೆತನಕ್ಕೆ ಸೇರಿದಂತಹ ಅಥವಾ ಮೌರ್ಯ ಸಾಮ್ರಾಜ್ಯದ ಒಂದು ರಾಜಮನೆತನಕ್ಕೆ ಸೇರಿದಂತಹ ಅಥವಾ ರಾಜನ ಸಂಬಂಧಿಕರಲ್ಲಿ ಇರುವಂತಹ ಒಬ್ಬನನ್ನ ರಾಜ್ಯಪಾಲನಾಗಿ ನೇಮಿಸ್ತಾ ಇದ್ರು. ಪ್ರಾಂತ್ಯಗಳನ್ನ ಪುನಃ ಜಿಲ್ಲೆಗಳನ್ನಾಗಿ ವಿಭಾಗಿಸಲ್ಪಟ್ಟಿದ್ರು. ನೋಡಿ, ನಮ್ಮ ಕರ್ನಾಟಕವನ್ನು ಉದಾಹರಣೆಗೆ ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿ ಒಂದು ಜಿಲ್ಲೆಗಳನ್ನಾಗಿ ವಿಭಾಗ ಮಾಡಲಾಗಿದೆ. ಹಾಗೆ ಇಲ್ಲಿ ಪ್ರಾಂತ್ಯಗಳನ್ನ ಜಿಲ್ಲೆಗಳನ್ನಾಗಿ ವಿಭಾಗ ಮಾಡಲಾಗಿದೆ. ಜಿಲ್ಲೆಗಳನ್ನ ಸ್ಥಾನಿಕರು ಆಳ್ತಾ ಇದ್ರು. ನಮ್ಮ ಜಿಲ್ಲೆಗಳನ್ನ ಡಿಸಿಗಳು ಅಥವಾ ಡೆಪ್ಯೂಟಿ ಕಮಿಷನರ್ಗಳು ಅಥವಾ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಆಳ್ತಾರೆ. ಆದ್ರೆ ಇಲ್ಲಿ ಜಿಲ್ಲೆಗಳನ್ನ ಸ್ಥಾನಿಕರು ಆಳ್ತಾ ಇದ್ರು. ನಂತರ ಗ್ರಾಮಿಕ ಹಳ್ಳಿಯ ಮುಖ್ಯಸ್ಥನಾಗಿರ್ತಾ ಇದ್ದ. ನೋಡಿ, ಹಳ್ಳಿಗಳ ಮುಖ್ಯಸ್ಥರು ಗ್ರಾಮಿಕರಾಗ್ತಾ ಇದ್ರು. ಮತ್ತು 10 ಹಳ್ಳಿಗಳ ಮುಖ್ಯಸ್ಥನನ್ನ ಗೋಪ ಎಂದು ಕರಿತಾ ಇದ್ರು. ನೋಡಿ, ಒಂದು ಹಳ್ಳಿಯ ಮುಖ್ಯಸ್ಥನನ್ನ ಗ್ರಾಮಿಕ ಅಂತ ಕರೆದ್ರೆ 10 ಹಳ್ಳಿಗಳ ಮುಖಂಡನನ್ನ ಗೋಪ ಎಂದು ಕರಿತಾ ಇದ್ರು. ಅಶೋಕನು ಕೇಂದ್ರ ಮತ್ತು ಪ್ರಾಂತ್ಯಗಳೆರಡು ಧರ್ಮ ಮಹಾಮಾತ್ರರನ್ನ ನೇಮಿಸಿದ್ದ. ಅಂದ್ರೆ ಕೇಂದ್ರದಲ್ಲಿ ಮತ್ತು ಪ್ರಾಂತ್ಯಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಧರ್ಮ ಮಹಾಮಾತ್ರರು ಅಥವಾ ಬೌದ್ಧ ಧರ್ಮವನ್ನ ಪ್ರಸಾರ ಮಾಡುವವರನ್ನ ನೇಮಕ ಮಾಡಿದ್ದ. ನಗರಾಡಳಿತ. ಗ್ರೀಕ್ ರಾಯಭಾರಿ ಮೆಗಾಸ್ತನಿಸನು ಪಾಟಲಿಪುತ್ರದ ಆಡಳಿತವನ್ನ ಸುದೀರ್ಘವಾಗಿ ವಿವರಣೆ ಮಾಡಿದ್ದಾನೆ. ನಗರಾಡಳಿತವನ್ನ ತಲಾ 5 ಸದಸ್ಯರ 6 ಮಂಡಳಿಗಳ ಒಟ್ಟು 30 ಮಂದಿ ಅಧಿಕಾರಿಗಳ ಸಮಿತಿಯ ನಿರ್ವಹಣೆ ವಹಿಸಲಾಗ್ತಾ ಇತ್ತು. ಆ ಸಮಿತಿಗಳು ರಸ್ತೆಗಳು, ಮಾರುಕಟ್ಟೆಗಳು, ಆಸ್ಪತ್ರೆಗಳು, ದೇವಾಲಯಗಳು, ಶಾಲೆಗಳು, ನೀರು ಸರಬರಾಜು ಮುಂತಾದವುಗಳನ್ನ ಈ ಒಟ್ಟು ಒಂದು 30 ಮಂದಿ ಅಧಿಕಾರಿಗಳ ಸಮಿತಿ ಒಂದು ನಿರ್ವಹಣೆ ಮಾಡ್ತಾ ಇದ್ದವು. ಮುಂದೆ ಸೈನ್ಯಾಡಳಿತ. ಚಂದ್ರಗುಪ್ತನ ಸೇನಾ ಆಡಳಿತವು. ನೋಡಿ, ನಾನು ತುಂಬಾ ಫಾಸ್ಟ್ ಆಗಿ ಓದಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಆದ್ರೂ ಕೂಡ ಈ ಒಂದು ಅಧ್ಯಾಯವನ್ನ ಕಂಪ್ಲೀಟ್ ಆಗಿ ಮುಗಿಸ್ಬೇಕಾಗಿರೋದ್ರಿಂದ ಎಲ್ಲವನ್ನ ಓದಿ ಹೇಳ್ತಾ ಇದ್ದೇನೆ. ಪರೀಕ್ಷೆಗೆ ಇಂಪಾರ್ಟೆಂಟ್ ಇರೋದನ್ನ ಮತ್ತೆ ಒತ್ತಿ ಹೇಳ್ತೇನೆ. ಚಂದ್ರಗುಪ್ತನ ಸೇನಾ ಆಡಳಿತವು ತುಂಬಾ ದಕ್ಷವೂ ಮತ್ತು ವ್ಯವಸ್ಥಿತವಾಗಿತ್ತು. ಯುದ್ಧಗಳ ಸಂದರ್ಭದಲ್ಲಿ ಸ್ವತಃ ರಾಜನೇ ಸೇನೆಯನ್ನ ಮುನ್ನಡೆಸ್ತಾ ಇದ್ದ. ಚಂದ್ರಗುಪ್ತನ ಸೈನ್ಯವು 6 ಲಕ್ಷ ಕಾಲ್ದಳ, 30,000 ಅಶ್ವದಳ ಮತ್ತು 9,000 ಆನೆ ದಳಗಳನ್ನು ಹೊಂದಿತ್ತು. ಯುದ್ಧ ಇಲಾಖೆಯು 5 ಸದಸ್ಯರನ್ನ ಒಳಗೊಂಡಂತಹ 6 ಮಂಡಳಿಗಳಿಂದ ನಿರ್ವಹಿಸಲ್ಪಡ್ತಾ ಇತ್ತು. ನೋಡಿ, ಯುದ್ಧ ಇಲಾಖೆಯು 5 ಸದಸ್ಯರುಗಳನ್ನ ಒಳಗೊಂಡಿತ್ತು ಮತ್ತು 6 ಮಂಡಳಿಗಳಿಂದ ನಿರ್ವಹಿಸಲ್ಪಡ್ತಾ ಇತ್ತು. ಯಾವುದು ಆ 6 ಮಂಡಳಿಗಳಂದ್ರೆ ನೌಕಾದಳ, ಸಾರಿಗೆ, ಕಾಲ್ದಳ, ಅಶ್ವದಳ, ರಥದಳ ಮತ್ತು ಗಜದಳಗಳು. ಇವೆಲ್ಲ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇಲ್ಲ, ಆದ್ರೂ ಕೂಡ ಸುಮ್ಮನೆ ನೆನಪಿಡಿ. ಮುಂದೆ ಮೌರ್ಯರ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನ ನೋಡೋಣ. ಮೌರ್ಯರು ಅನೇಕ ಕಟ್ಟಡಗಳು, ಅರಮನೆಗಳು ಮತ್ತು ಸ್ಮಾರಕಗಳನ್ನ ನಿರ್ಮಾಣ ಮಾಡಿದ್ದಾರೆ. ಅಶೋಕನಿಗಿಂತ ಮುಂಚೆ, ನೋಡಿ ಈ ಪ್ಯಾರಾಗ್ರಾಫ್ ಇಂಪಾರ್ಟೆಂಟು, ಅಶೋಕನಿಗಿಂತ ಮುಂಚೆ ಕಟ್ಟಡಗಳನ್ನ ಮರಗಳಿಂದ ಕಟ್ಟಲಾಗ್ತಾ ಇತ್ತು. ಅಂದ್ರೆ ವುಡ್ಸ್ ಗಳಿಂದ ಅಥವಾ
ಮರಗಳಿಂದ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗ್ತಿತ್ತು. ಯಾವಾಗ? ಅಶೋಕನಿಗಿಂತ ಮುಂಚೆ, ಅಂದ್ರೆ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅಥವಾ ಬಿಂದುಸಾರನ ಒಂದು ಕಾಲದಲ್ಲಿ ಕಟ್ಟಡಗಳನ್ನ ಮರಗಳಿಂದ ಕಟ್ತಾ ಇದ್ರು. ಆದರೆ ಅಶೋಕನು ಮರ ಮತ್ತು ಇಟ್ಟಿಗೆಯ ಬಳಕೆಯನ್ನ ಬಿಟ್ಟು ಕಲ್ಲುಗಳನ್ನ ಬಳಸಲು ಶುರು ಮಾಡ್ದ. ಪರೀಕ್ಷಾ ದೃಷ್ಟಿಯಿಂದ ವೆರಿ 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 ಇಂಪಾರ್ಟೆಂಟ್. ಓಕೆ, ಕಟ್ಟಡಗಳನ್ನ ಒಂದು ಕಲ್ಲಿನಿಂದ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದಂತಹ ಒಬ್ಬ ಅರಸ ಯಾರಂದ್ರೆ ಅಶೋಕ. ಅಶೋಕ ವೆರಿ ಇಂಪಾರ್ಟೆಂಟ್. ಮುಂದೆ ಸ್ತೂಪಗಳು. ಬುದ್ಧನ ಗೌರವಾರ್ಥ. ನೋಡಿ, ಗೌತಮ ಬುದ್ಧನ ಗೌರವಾರ್ಥ ಅಥವಾ ಆತನ ಅವಶೇಷಗಳ ಮೇಲೆ ಇಟ್ಟಿಗೆ ಅಥವಾ ಕಲ್ಲಿನಿಂದ ನಿರ್ಮಿಸಲಾದಂತಹ ಗುಮ್ಮಟಗಳನ್ನ ಸ್ತೂಪಗಳು ಅಂತ ಕರೀತಾರೆ. ನೋಡಿ, ಕೆಲವೊಂದು ಪ್ರದೇಶಗಳಲ್ಲಿ ಗೌತಮ ಬುದ್ಧನ ಒಂದು ಸ್ಮರಣಾರ್ಥವಾಗಿ ಒಂದು ನಾರ್ಮಲ್ ಆಗಿ ಸ್ತೂಪಗಳನ್ನ ನಿರ್ಮಾಣ ಮಾಡ್ತಾರೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ಆತನ ಅವಶೇಷಗಳ ಮೇಲೆ ಇಟ್ಟಿಗೆಗಳು ಅಥವಾ ಕಲ್ಲಿನಿಂದ ಒಂದು ಸ್ತೂಪಗಳನ್ನ ನಿರ್ಮಾಣ ಮಾಡ್ತಾರೆ ಅಥವಾ ಗುಮ್ಮಟಗಳನ್ನ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಗುಮ್ಮಟವನ್ನ ಚಿತ್ರದಲ್ಲಿ ನೀವು ಕಾಣಬಹುದಾಗಿದೆ. ಗುಮ್ಮಟ, ಇವುಗಳನ್ನ ಸ್ತೂಪಗಳು ಅಂತ ಕರೀತಾರೆ. ಅಶೋಕನು ತನ್ನ ಸಾಮ್ರಾಜ್ಯದಾದ್ಯಂತ 84,000 ಸ್ತೂಪಗಳನ್ನ ನಿರ್ಮಿಸಿದ್ದ ಎಂದು ನಂಬಲಾಗಿದೆ. ಅವೆಲ್ಲವೂ ಕಾಲಕ್ರಮೇಣ ಅಳಿದು ಹೋಗಿವೆ, ನಾಶವಾಗಿವೆ. ಇಲ್ಲಿಯವರೆಗೂ ಉಳಿದಿರುವಂತಹ ಏಕೈಕ ಸ್ತೂಪ ನೋಡಿ, ಅಶೋಕನ ಏಕೈಕ ಸ್ತೂಪ ಮಧ್ಯಪ್ರದೇಶದ ಸಾಂಚಿಯಲ್ಲಿದೆ. ಚಿತ್ರದಲ್ಲಿ ಗಮನಿಸಿ, ಇದು ಮಧ್ಯಪ್ರದೇಶದ ಸಾಂಚಿ ಸ್ತೂಪವಾಗಿದೆ. ಇದು ಅತ್ಯಂತ ದೊಡ್ಡದಾಗಿರುವಂತಹ ಸ್ತೂಪ ಆಗಿದೆ. ಅರಮನೆಗಳು. ಪಾಟಲಿಪುತ್ರದ ಚಂದ್ರಗುಪ್ತ ಮೌರ್ಯನ ಅರಮನೆಯು ತುಂಬಾ ಪ್ರಸಿದ್ಧವಾಗಿತ್ತು. ಭಾರತಕ್ಕೆ ಬಂದಿದ್ದಂತಹ ಚೀನಿ ಯಾತ್ರಿಕ ಫಾಹಿಯಾನ್ ಅರಮನೆಯ ಅಡಿಪಾಯದ ಬಗ್ಗೆ ಮನೋಜ್ಞ ವಿವರಣೆಯನ್ನು ನೀಡಿದ್ದಾನೆ. ನೋಡಿ, ಅರಮನೆಯ ಒಂದು ಬೇಸ್ಮೆಂಟ್, ಅಡಿಪಾಯ, ಓಕೆ, ಒಂದು ಅಡಿಪಾಯದ ಬಗ್ಗೆ ಚೀನಿ ಯಾತ್ರಿಕ ಫಾಹಿಯಾನನು ಮನೋಜ್ಞವಾಗಿ ವಿವರಣವಾಗಿ ಒಂದು ಅದ್ಭುತವಾಗಿ ವಿವರಣೆಯನ್ನ ನೀಡಿದ್ದಾನೆ. ಇದು ದೇವರಿಂದ ನಿರ್ಮಾಣವಾಗಿತ್ತು ಅಂತ ಆತ ಉದ್ಗಾರವನ್ನ ಮಾಡಿದ್ದಾನೆ. ಓಕೆ, ಇಂಪಾರ್ಟೆಂಟು. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಒಂದು ಅರಮನೆಗಳು ಚೀನಿ ಯಾತ್ರಿಕ ಫಾಹಿಯಾನ್ ವಿವರಿಸುವಂತೆ ಅರಮನೆಯ ಒಂದು ಅಡಿಪಾಯ ದೇವರಿಂದ ನಿರ್ಮಾಣವಾಗಿತ್ತು ಅಂತ ಆತ ಉದ್ಗರಿಸುತ್ತಾನೆ. ಗುಹಾಲಯಗಳು. ಬೌದ್ಧ ಸನ್ಯಾಸಿಗಳ ಧ್ಯಾನಕ್ಕಾಗಿ ಅಶೋಕ ಮತ್ತು ಅವನ ಮೊಮ್ಮಗ ದಶರಥ ಗುಹಾಲಯಗಳನ್ನು ನಿರ್ಮಾಣ ಮಾಡಿದ್ರು. ನೋಡಿ, ದಶರಥ ಅನ್ನುವನು ಅಶೋಕನ ಮೊಮ್ಮಗನಾಗಿದ್ದಾನೆ. ಗಯಾ ಸಮೀಪದ ಬಾರಾಬರ್ ಪರ್ವತಗಳಲ್ಲಿನ ಹಾಗೂ ನಾಗಾರ್ಜುನ ಬೆಟ್ಟಗಳಲ್ಲಿನ ಗುಹೆಗಳು ಈ ಕಾಲಕ್ಕೆ ಸೇರಿದವಾಗಿವೆ. ನೋಡಿ, ಗಯಾ ಸಮೀಪದ ಬಾರಾಬರ್ ಪರ್ವತಗಳು ಮತ್ತು ನಾಗಾರ್ಜುನ ಬೆಟ್ಟಗಳಲ್ಲಿ ಈ ಒಂದು ಗುಹಾಲಯಗಳು ಅಥವಾ ಒಂದು ಬೌದ್ಧ ಧರ್ಮಕ್ಕೆ ಸೇರಿದಂತಹ ಒಂದು ಗುಹಾಲಯಗಳನ್ನ ಕಾಣಬಹುದಾಗಿದೆ. ಸ್ತಂಭಗಳು ಇಂಪಾರ್ಟೆಂಟು. ಅಶೋಕನ ಅಧಿಕಾರಾವಧಿಯಲ್ಲಿ ವಿವಿಧ ವಿನ್ಯಾಸಗಳ ಶಿಲಾಸ್ತಂಭಗಳು ನಿರ್ಮಾಣವಾದವು. ಅಶೋಕನು 30ಕ್ಕಿಂತ ಹೆಚ್ಚು ಸ್ತಂಭಗಳನ್ನು ನಿರ್ಮಿಸಿದ ಎಂದು ನಂಬಲಾಗಿದೆ. ಪ್ರತಿಯೊಂದು ಶಿಲಾಸ್ತಂಭವು 50 ಟನ್ ತೂಕ ಹೊಂದಿದೆ ಮತ್ತು 30 ಅಡಿ ಎತ್ತರ ಇದೆ. ಅವುಗಳಲ್ಲೆಲ್ಲ ತುಂಬಾ ಪ್ರಮುಖವಾಗಿರುವುದು ಸಾರನಾಥ್ ಸ್ತಂಭವಾಗಿದೆ. ನೋಡಿ, ಪ್ರತಿಯೊಂದು ಸ್ತಂಭ 50 ಟನ್ ತೂಕ ಇದೆ ಮತ್ತು ನೋಡಿ ಚಿತ್ರದಲ್ಲಿ ಈ ತರ ಮಾರ್ಕ್ ಮಾಡ್ತೇನೆ. ಇದು 30 ಅಡಿ ಉದ್ದ ಇದ್ರೆ ಅಥವಾ ಎತ್ತರ ಇದ್ರೆ 50 ಟನ್ ತೂಕ ಇದೆ. ಇವುಗಳಲ್ಲಿ ಅಶೋಕನ ಒಂದು ಪ್ರಮುಖವಾಗಿರುವಂತಹ ಒಂದು ಶಿಲಾಸ್ತಂಭ ಯಾವುದಂದ್ರೆ ಸಾರನಾಥ ಸ್ತಂಭವಾಗಿದೆ. ಇದು ಅಧೋಮುಖವಾಗಿ ರೂಪಿಸಲ್ಪಟ್ಟಿರುವಂತಹ ಕಮಲ, ಧರ್ಮಚಕ್ರ ಮತ್ತು ಪೀಠದ ಮೇಲೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವಂತಹ 4 ಸಿಂಹಗಳ ಚಿತ್ರಗಳನ್ನ ಇದು ಹೊಂದಿದೆ. ಇಂಪಾರ್ಟೆಂಟು. ಅಶೋಕನ ಸಾರನಾಥ ಸ್ತಂಭವು ಏನನ್ನ ಒಳಗೊಂಡಿದೆ ಅಂದ್ರೆ ಕಮಲ, ಧರ್ಮಚಕ್ರ ಮತ್ತು ಪೀಠದ ಮೇಲೆ ಅಥವಾ ಟಾಪ್ ಅಲ್ಲಿ ಮೇಲ್ಗಡೆ ಫುಲ್ಲು ಈ ಒಂದು ಕಂಬದ ಮೇಲ್ಗಡೆ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿರುವಂತಹ ಒಂದು 4 ಸಿಂಹಗಳ ಚಿತ್ರಗಳನ್ನ ಅದು ಹೊಂದಿದೆ. ಸಾರನಾಥ ಸ್ತಂಭದ ಶಿರೋಭಾಗ ಅಥವಾ ಈ ಒಂದು 4 ಸಿಂಹಗಳಿರುವಂತಹ ಚಿತ್ರ ಭಾರತದ ಒಂದು ರಾಷ್ಟ್ರ ಲಾಂಛನವಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟು. ನೋಡಿ, ಈ ಒಂದು ರಾಷ್ಟ್ರ ಲಾಂಛನ ಅಂದ್ರೆ ಕೇವಲ 4 ಸಿಂಹಗಳೆಲ್ಲ ಕಂಪ್ಲೀಟ್ ಆಗಿ ಒಂದು ಸ್ತಂಭದ ಶಿರೋಭಾಗವಾಗಿದೆ. ಅಲ್ಲೆಲ್ಲ ನೀವು ಧರ್ಮಚಕ್ರ ಮತ್ತು ಕಮಲ ಎಲ್ಲವನ್ನ ಕಾಣಬಹುದಾಗಿದೆ. ಮುಂದೆ ಶಾತವಾಹನರು. ಮೌರ್ಯರ ಪತನಾನಂತರ ನೋಡಿ, ಮೌರ್ಯರು ಪತನರಾದ ನಂತರ ಅಥವಾ ಅವರ ಒಂದು ಸಾಮ್ರಾಜ್ಯ ಒಂದು ನಿರ್ನಾಮ ಆದ ನಂತರ ಅವರ ಸಾಮಂತರಾಗಿದ್ದಂತಹ ಶಾತವಾಹನರು ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡ್ರು. ಅವರ ಸಾಮ್ರಾಜ್ಯವು ಸುಮಾರು 400 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಯಾರ್ದು? ಶಾತವಾಹನರದು. ಶಾತವಾಹನ ರಾಜ್ಯದ ಸ್ಥಾಪನೆಯ ನಿಖರವಾದ ದಿನಾಂಕವನ್ನು ತಿಳಿಯುವುದು ತುಂಬಾ ಕಷ್ಟವಾಗಿದೆ. ಸಿಮುಕ ಶಾತವಾಹನ ವಂಶದ ಸ್ಥಾಪಕನಾಗಿದ್ದಾನೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು. ಶಾತವಾಹನ ವಂಶದ ಸ್ಥಾಪಕ ಸಿಮುಕ. ಹಾಗೆಯೇ ಶಾತವಾಹನರ ಒಂದು ರಾಜಧಾನಿ ಯಾವುದಂದ್ರೆ ಪ್ರತಿಷ್ಠಾನ ಅಥವಾ ಪೈಠಣ ಅಥವಾ ಪೈತಾನ್. ಮಹಾರಾಷ್ಟ್ರದ ಪ್ರತಿಷ್ಠಾನ ಅಥವಾ ಪೈಠಣ ಶಾತವಾಹನರ ರಾಜಧಾನಿಯಾಗಿತ್ತು. ಶಾತವಾಹನರ ಪ್ರಮುಖ ಅರಸರುಗಳು ಯಾರಂದ್ರೆ ಹಾಲ, ಗೌತಮಿ ಪುತ್ರ ಶಾತಕರ್ಣಿ, ವಶಿಷ್ಠಿ ಪುತ್ರ ಪುಲಮಾಯಿ,
ಯಜ್ಞಶ್ರೀ ಶಾತಕರ್ಣಿ ಇವರೆಲ್ಲರೂ ಒಂದು ಶಾತವಾಹನರ ಪ್ರಮುಖ ಅರಸರುಗಳಾಗಿದ್ದಾರೆ. ಹಾಲ ಶಾತವಾಹನ ವಂಶದ 17ನೇ ದೊರೆಯಾಗಿದ್ದಾನೆ. ಇಂಪಾರ್ಟೆಂಟು, ಹಾಲ ಶಾತವಾಹನರ ವಂಶದ 17ನೇ ದೊರೆ. ಇವನು ಸ್ವತಃ ವಿದ್ವಾಂಸನಾಗಿದ್ದ, ಅಂದ್ರೆ ಪಂಡಿತನಾಗಿದ್ದ, ತಿಳಿದುಕೊಂಡಿದ್ದ, ಓದಿದ್ದ, ಬರೆದಿದ್ದ. ಪ್ರಾಕೃತ ಭಾಷೆಯಲ್ಲಿ ಗಾಥಾ ಸಪ್ತಸತಿ ಎನ್ನುವಂತಹ ಕೃತಿಯನ್ನ ಹಾಲ ಬರೆದಿದ್ದಾನೆ, ರಚನೆ ಮಾಡಿದ್ದಾನೆ. ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಪರೀಕ್ಷೆಯಲ್ಲಿ. ಗಾಥಾ ಸಪ್ತಸತಿಯನ್ನ ಯಾರು ಬರೆದ್ರು? ಹಾಲ. ಓಕೆ, ಶಾತವಾಹನರ 17ನೇ ದೊರೆ ಹಾಲನು ಗಾಥಾ ಸಪ್ತಶತಿಯನ್ನ ರಚನೆ ಮಾಡಿದ. ಮುಂದೆ ಕೊನೆಯ ಒಂದು ಪೇಜ್ ಆಗಿದೆ. ಗೌತಮಿ ಪುತ್ರ ಶಾತಕರ್ಣಿ. ಈತ ಸಾಮಾನ್ಯ ಶಕ 106ರಿಂದ 130ರವರೆಗೆ ಅಧಿಕಾರವನ್ನ ನಡೆಸ್ತಾನೆ. ಹಾಲನ ಅಶಕ್ತ ಉತ್ತರಾಧಿಕಾರಿಗಳಿಂದಾಗಿ ಶಾತವಾಹನರ ಅಧಿಕಾರಕ್ಕೆ ತೀವ್ರ ಹಿನ್ನಡೆಯಾಗಿತ್ತು. ಗೌತಮಿ ಪುತ್ರ ಶಾತಕರ್ಣಿಯು ಶಾತವಾಹನರ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನ ಪುನರ್ ಸ್ಥಾಪನೆ ಮಾಡಿದ. ನೋಡಿ, ಹಾಲನ ನಂತರ ಉತ್ತರಾಧಿಕಾರಿಗಳು ಅಶಕ್ತರಾಗಿದ್ರು. ನಂತರ ಗೌತಮಿ ಪುತ್ರ ಶಾತಕರ್ಣಿಯು ಒಂದು ಅಧಿಕಾರ ಮತ್ತು ಪ್ರತಿಷ್ಠೆಯನ್ನ ಪುನರ್ ಸ್ಥಾಪನೆ ಮಾಡ್ತಾನೆ. ಈತನನ್ನ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯನ್ನ ಶಕ ಯವನ ಪಹಲವರ ನಿರ್ಮೂಲಕನೆಂದು ವಿವರಿಸಲಾಗಿದೆ. ಇಂಪಾರ್ಟೆಂಟು, ಗೌತಮಿ ಪುತ್ರ ಶಾತಕರ್ಣಿಯನ್ನ ಶಕ ಯವನ ಪಹಲವರ ನಿರ್ಮೂಲಕನೆಂದು ವಿವರಿಸಲಾಗಿದೆ. ಅಂದ್ರೆ ಇವನು ಶಕ ಅಂದ್ರೆ ಶಕ ದೊರೆ ನಹಾಪಾಣನನ್ನ ಸೋಲಿಸಿ ಅವರನ್ನ ನಿರ್ಮೂಲನೆ ಮಾಡಿದ. ಆಮೇಲೆ ಯವನರು ಮತ್ತೆ ಪಲ್ಲವರು ಇವರೆಲ್ಲರನ್ನ ನಿರ್ಮೂಲನೆ ಮಾಡಿದಂತಹ ಒಬ್ಬ ದೊರೆಯಾಗಿದ್ದಾನೆ ಅಂತ ಉಲ್ಲೇಖ ಮಾಡಲಾಗಿದೆ. ಇವನು ಶಕರ ದೊರೆ ನಹಾಪಾಣನನ್ನ ಸೋಲಿಸಿದ. ನಹಾಪಾಣನ ಬೆಳ್ಳಿಯ ನಾಣ್ಯಗಳನ್ನ ತನ್ನ ರಾಜಮುದ್ರೆಯೊಂದಿಗೆ ಪುನರ್ ಮುದ್ರೆ ಮಾಡಿದ. ನೋಡಿ, ನಹಾಪಾಣದ್ದು ಬೆಳ್ಳಿಯ ನಾಣ್ಯಗಳಿದ್ದು ಅವುಗಳ ಮೇಲೆ ಈ ಒಂದು ಗೌತಮಿ ಪುತ್ರ ಶಾತಕರ್ಣಿ ತನ್ನ ರಾಜಮುದ್ರೆಗಳನ್ನ ಒತ್ತಿ ಪುನರ್ ಮುದ್ರೆ ಮಾಡಿದನು. ಈತನ ಸಾಧನೆಗಳನ್ನ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯ ಸಾಧನೆಗಳನ್ನ ಅವನ ತಾಯಿ ಗೌತಮಿ ಬಾಲಶ್ರೀ ನಾಸಿಕ್ ಗುಹಾಶಾಸನದಲ್ಲಿ ತಿಳಿಸಿದ್ದಾಳೆ. ಇಂಪಾರ್ಟೆಂಟು, ನಾಸಿಕ್ ಗುಹಾಶಾಸನ ಯಾರಿಗೆ ಸಂಬಂಧಿಸಿದೆ? ಗೌತಮಿ ಪುತ್ರ ಶಾತಕರ್ಣಿಗೆ ಸಂಬಂಧಿಸಿದೆ. ಆಮೇಲೆ ನಾಸಿಕ್ ಗುಹಾಶಾಸನವನ್ನ ಒಂದು ದಾಖಲೆ ಮಾಡಿದವರು ಯಾರು? ಅವನ ತಾಯಿ ಗೌತಮಿ ಬಾಲಶ್ರೀ. ಯಾರ ಬಗ್ಗೆ? ಗೌತಮಿ ಪುತ್ರ ಶಾತಕರ್ಣಿಯ ಬಗ್ಗೆ, ಅವನ ಸಾಧನೆಗಳ ಬಗ್ಗೆ ನಾಸಿಕ್ ಗುಹಾಶಾಸನ ತಿಳಿಸುತ್ತದೆ. ಗೌತಮಿ ಪುತ್ರ ಶಾತಕರ್ಣಿಯು ಅಶ್ವಮೇಧ ಯಾಗವನ್ನ ನಡೆಸಿದ ಅಂತ ಗೌತಮಿ ಬಾಲಶ್ರೀ ಹೇಳಿಕೊಂಡಿದ್ದಾಳೆ. ತ್ರೈ ಸಮುದ್ರ ತೋಯ ಪೀತವಾಹನ ಮತ್ತು ಶಕ ಯವನ ಪಹಲವ ನಿಸೂದನ ಎಂಬುದು ಗೌತಮಿ ಪುತ್ರ ಶಾತಕರ್ಣಿಯ ಬಿರುದುಗಳಾಗಿವೆ. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು. ತ್ರೈ ಸಮುದ್ರ ತೋಯಪೀತ ವಾಹನ ಯಾರ ಬಿರುದಾಗಿತ್ತು? ಗೌತಮಿ ಪುತ್ರ ಶಾತಕರ್ಣಿ. ಆಮೇಲೆ ಶಕ ಯವನ ಪಹಲವ ನಿಸೂದನ ಎನ್ನುವುದು ಗೌತಮಿ ಪುತ್ರ ಶಾತಕರ್ಣಿಯ ಬಿರುದುಗಳಾಗಿತ್ತು. ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಿಗೆ ಶಾತವಾಹನರ ಕೊಡುಗೆ ಅಪಾರವಾಗಿದೆ. ಅವರು ಅನೇಕ ಬೌದ್ಧ ಸ್ತೂಪಗಳನ್ನ ನಿರ್ಮಾಣ ಮಾಡಿದ್ರು, ವಿಹಾರಗಳನ್ನ, ಚೈತ್ಯಗಳನ್ನ ನಿರ್ಮಾಣ ಮಾಡಿದ್ರು. ಇವುಗಳು ಅಮರಾವತಿ, ನಾಗಾರ್ಜುನಕೊಂಡ, ಕಾರ್ಲೆ, ನಾಸಿಕ್, ಕನ್ಹೇರಿ ಮುಂತಾದ ಕಡೆಗಳಿಗೆ ಇವು ದೊರಕಿವೆ. ಇದಿಷ್ಟು ಸ್ನೇಹಿತರೆ, ಇಲ್ಲಿಯವರೆಗೆ 4.3 ಅಧ್ಯಾಯವಾಗಿರುವಂತಹ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣವಾಗಿ ದ್ವಿತೀಯ PUC ಅಧ್ಯಾಯದ ಮೇಲೆ ಅಧ್ಯಯನವನ್ನು ಮಾಡಿದ್ದೇವೆ. ಮುಂದಿನ ಅಧ್ಯಾಯದಲ್ಲಿ ಇದೇ ಅಧ್ಯಾಯದ ಮೇಲೆ GK ಪ್ರಶ್ನೋತ್ತರಗಳ ವಿಡಿಯೋ ಹೊರಬರಲಿದೆ. ಆ ವಿಡಿಯೋನ ಪಡೆಯೋದಕ್ಕೆ ನಮ್ಮ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಪ್ಪದೇ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ. ಈ ವಿಡಿಯೋನ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.